ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನ ಬಾಲ್ಯ ಗೆಳೆಯ ವಾಸು, ಆಮೇಲೆ ವಾಣಿ, ಇವರಿಗೂ ನಾನು ಗೊತ್ತಿಲ್ಲ, ಸುಮಾರು ಇವಾಗ 7-8 ವರ್ಷನೇ ಆಯ್ತು ಅನ್ಸುತ್ತೆ ನಾನು ನಿಮ್ಮ ಈ ಗುಂಪಿಗೆ ಸೇರ್ಕೊಂಡು. ಅಲ್ಲಿ ಮೊದಲು ಆಫ್ಲೈನ್ RV ಕಾಲೇಜು, SSMRV ಕಾಲೇಜಿನೊಳಗೆ ನಡೆಯುವಂತ ಅಲ್ಲಿಂದ ಶುರುವಾಗಿದ್ದ ನಮ್ಮ ಈ ಪ್ರಯಾಣ ಹೀಗೆ ಮುಂದುವರಿತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಇನ್ವಾಲ್ವ್ ಮೈಸೆಲ್ಫ್ ಈ ಗುಂಪಿನ ಜೊತೆಗೆ ಸೇರ್ಕೊಳ್ಳೋದೇ ನನ್ನ ಸೌಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ಈಗ 2 ವರ್ಷದಿಂದ ನಾನು ಅಮೆರಿಕ ಬಂದಾಗ ವಾಸು ಸಂಪರ್ಕ ಮಾಡಿದಾಗ ಸಾಧನ ಚತುಷ್ಟಯಗಳು ಅನ್ನೋ ಒಂದು ಶಂಕರರ ಇದು ಆತ್ಮಬೋಧ, ಅದನ್ನ ತಗೊಂಡು ವಿವೇಕ ಚೂಡಾಮಣಿ ಅದರ ಆಧಾರದ ಮೇಲೆ ಅದನ್ನೆಲ್ಲ ಅಧ್ಯಯನ ಮಾಡಿ ನಾನು ಸಾಕಷ್ಟು ಹಂಚ್ಕೊಂಡಿದ್ದೆ. ಆಗ ವಾಸು ಹೇಳಿದ್ದೇನು ಅಂದ್ರೆ, ಏನು ವಿಚಾರ ಇದ್ರೂ ಸ್ವಲ್ಪ ನೀನು ವಿಸ್ತೃತವಾಗಿ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಪ್ಪ, ಸುಮ್ನೆ ಶಾಲು ಆಗಿ ಸುಮ್ನೆ ಟಚ್ ಅಂಡ್ ಗೋ ಅಂತ ಮಾಡ್ಬೇಡ ಅಂತಂದು ಹೇಳಿದ್ದ. ಅದೇ ಐ ಥಿಂಕ್ ಅದನ್ನೇ ಇಲ್ಲೂ ಕೂಡ ನಾನು ವಿಜ್ಞಾಪನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ಈ ನನ್ನ ಇವತ್ತಿನ ಒಂದು ಏನು ವಾಸು ನನ್ಗೇನು ಸಬ್ಜೆಕ್ಟ್ ಕೊಟ್ಟಿದ್ದಾನೆ, ಚಿತ್ತವೃತ್ತಿ ನಿರೋಧ ಅನ್ನೋದು ಪತಂಜಲಿ ಯೋಗ ಸೂತ್ರದ 2ನೇ ಸೂತ್ರ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಸಂಪೂರ್ಣವಾದಂತ ಯೋಗದ ಒಂದು ಸೂತ್ರ. ಅದು ಏನ್ ಅಫೋರಿಸಮ್ ಫ್ರಮ್ ಪತಂಜಲಿ ಯೋಗ ಸೂತ್ರ. ಈ ಪತಂಜಲಿ ಮಹರ್ಷಿಗಳೇನು 2ನೇ ಸೂತ್ರನ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ ಅದನ್ನು 12ನೇ ಸೂತ್ರವರೆಗೂ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಷ್ಟೊಂದು ವಿಸ್ತಾರವಾದಂತಹ ಒಂದು ತುಂಬಾ ಆಳವಾದಂಥದ್ದು ಇದು ಜ್ಞಾನ. ಅದನ್ನ ಅಷ್ಟೊಂದು ಸುಲಭವಾಗಿ ನಾವು ಸುಮ್ಮನೆ ಚಿತ್ತವೃತ್ತಿ ನಿರೋಧ ಏನು ಹೆಂಗ್ ಮಾಡೋದು ಅಂತ ಹೇಳಕ್ ಆಗಲ್ಲ. ಅದು 12ನೇ ಸೂತ್ರದಲ್ಲಿ ಅವರು ನಮಗೆ ಆಜ್ಞೆ ಕೊಡ್ತಾರೆ, ಏನಪ್ಪ ಚಿತ್ತವೃತ್ತಿ ಅಂದ್ರೆ ಏನು ಅಂತಂದು ಹೇಳಿ ಸೊಲ್ಯೂಷನ್ ಅಲ್ಲಿ. ಅದಕ್ಕಿಂತ ಮೊದಲು ಚಿತ್ತವೃತ್ತಿ ಅಂದ್ರೆ ಏನು, ಹೇಗೆ ಅಂತ ಹೇಳ್ತಾ ಹೋಗ್ತಾರೆ, ಯಾವ್ಯಾವ್ದು ಬರುತ್ತೆ ಅಂತ ಹೇಳಿ ಕೊನೆಯಲ್ಲಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನ್ ರೀಚ್ ಆಗ್ಬೇಕು ಅಂದ್ರೆ ಮೊದಲು ನಾವು ಇದನ್ನೆಲ್ಲ ನಾವು ದಾಟ್ತಾ ಹೋಗ್ಬೇಕು. ಆ ದಾಟೋದಕ್ಕಿಂತ ಮೊದಲು ಪೀಠಿಕೆಯಾಗಿ ಚಿತ್ತವೃತ್ತಿ ಅಂದ್ರೇನು, ಚಿತ್ತ ಅಂದ್ರೇನು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇವತ್ತಿನ ನನ್ನ ಈ ಸಂಚಿಕೆಯಲ್ಲಿ ನಾನು ಚಿತ್ತವೃತ್ತಿ ಅಂದ್ರೇನು, ಚಿತ್ತ ಅಂದ್ರೇನು, ಈ ಕಗ್ಗದ ರೆಫರೆನ್ಸ್ ಅಲ್ಲಿ, DVG ಅವರ ರೆಫರೆನ್ಸ್ ಅಲ್ಲಿ, ಆಮೇಲೆ ನಮ್ಮ ವಾಲ್ಮೀಕಿ ರಾಮಾಯಣದ ರೆಫರೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಸುಂದರಕಾಂಡದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಒಂದಿಷ್ಟು ಬೆಳಕು ಚೆಲ್ಲಿ ಒಂದು ಬೇಸ್ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾನು ಪತಂಜಲಿ ಯೋಗ ಸೂತ್ರಗಳ ಬಗ್ಗೆನೂ ಈ ಸಲನೂ ಕೂಡ ಒಂದಿಷ್ಟು ಪ್ರಸ್ತಾಪ ಮಾಡಿ, ಸೂತ್ರಗಳು ಅಂದ್ರೆ ಏನು, ಅದು ಯಾತಕ್ ಮಾಡಿದ್ದಾರೆ, ಏನಿದೆ ಅದ್ರೊಳಗೆ, ಎಷ್ಟು ಭಾಗ ಇದೆ ಅದ್ರೊಳಗೆ, ಆಮೇಲೆ ಯೋಗ ಅಂದ್ರೆ ಏನು ಅಂತಂದು ಹೇಳಿ ಅದನ್ನು ಕೂಡ ನಮ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೇಬೇಕಾಗ್ತದೆ. ಯಾಕೆಂದ್ರೆ ಅದಿಲ್ಲದೆ ಇದ್ರೆ ನಾನು ಚಿತ್ತವೃತ್ತಿ ನಿರೋಧಕ್ಕೆ ಹೋಗಕ್ ಆಗೋದೇ ಇಲ್ಲ, ಅದು ಅರ್ಧಂಬರ್ಧ ಆಗ್ಬಿಡ್ತದೆ. ಆದ್ರಿಂದ ನನ್ನ ವಿಜ್ಞಾಪನೆ, ನನಗೆ ಇನ್ನೊಂದು ಸಂಚಿಕೆಯ ಅವಕಾಶ ಕೊಡ್ತಾನೆ ವಾಸು ಅಂತ ಅನ್ಕೊಂಡು ನಾನು ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ಪ್ರಾರಂಭ ಮಾಡುವಾಗ ನಾವು ಪತಂಜಲಿ ನಮನದಿಂದ ಪ್ರಾರಂಭ ಮಾಡ್ತೇವೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥವನ್ನ ಹೇಳೋದಕ್ಕಿಂತ ಮೊದಲು ಪತಂಜಲಿ ನಮನದ ಅರ್ಥನೇ ಬಹಳ ರೋಚಕವಾದಂಥದ್ದು. ಅದು ಪತಂಜಲಿಯ ಬಗ್ಗೆ ಎಲ್ಲವನ್ನು ನಮಗೆ ಹೇಳುವಂಥದ್ದು, ಏನು ಅವರು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ನಮಗೆ ಈ ಮನುಕುಲಕ್ಕೆ ಏನ್ ಕೊಟ್ರು ಅಂತಂದು ಹೇಳಿ, ಅದು ಬಹಳ ಮುಖ್ಯವಾದಂಥದ್ದು. ಅದನ್ನ ನಾನು ಮುಂದಿನ ಈ ತರಗತಿಯ ಕೊನೆಯ ಭಾಗದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಚಿತ್ತವೃತ್ತಿ ನಿರೋಧ, ಈ ನನಗೆ ವಿಷಯ ಕೊಟ್ಟಿರೋದು ಚಿತ್ತವೃತ್ತಿ. ಈ ಚಿತ್ತ ಅಂದ್ರೇನು, ಚಿತ್ತವೃತ್ತಿ ಅಂದ್ರೇನು, ಈ ಅಂದ್ರೆ ನಾವು ಬ್ರಾಡ್ ಆಗಿ, ಘನವಾಗಿ, ಸ್ಥೂಲವಾಗಿ ಮನಸ್ಸು ಅಂತಂದೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಮಗೆ ಭಗವದ್ಗೀತೆಯಲ್ಲಿ ನಾನು ಸಾಕಷ್ಟು ಪ್ರವಚನಗಳು ಮಾಡ್ಬೇಕಾದ್ರೆ, ವಿಶೇಷವಾಗಿ ಈ ನನ್ನ ಯೋಗ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಏನು ನಾನು ಕಾಲೇಜುಗಳಲ್ಲಿ ಕೊಡ್ತೀನಿ, ಆ ಕಾಲೇಜುಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಭಗವದ್ಗೀತೆ ಅನ್ನೋ ಒಂದು ಸಬ್ಜೆಕ್ಟ್ ಬಂದಾಗ, ಏನಪ್ಪಾ ಭಗವದ್ಗೀತೆ ಅಂದ್ರೆ ಏನೋ ಇದು ಧಾರ್ಮಿಕ ಗ್ರಂಥ ಇದೇನೋ ಅಂತಂದ್ರೆ ಅದಲ್ಲೇ ಅಲ್ಲ. ನಾನು ವಿದ್ಯಾರ್ಥಿಗಳಿಗೆಲ್ಲ ಹೇಳೋದು, ಭಗವದ್ಗೀತೆ ಅನ್ನೋದು ಇಟ್ಸ್ ಎ ವಂಡರ್ಫುಲ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟ್.
ಇಟ್ ಈಸ್ ನಥಿಂಗ್ ಕನೆಕ್ಟೆಡ್ ವಿತ್ ರಿಲಿಜಿಯನ್. ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಅದು ಪ್ರಶ್ನೋತ್ತರ ಮಾಲಿಕೆಯಲ್ಲಿದೆ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾನೆ. ಅದರೊಳಗೆ ಮುಖ್ಯವಾಗಿ ನಾನು ಇದನ್ನ ಮತ್ತೆ ಸ್ಟ್ರೆಸ್ ಮಾಡ್ತೀನಿ, ದೇಹ, ಮನಸ್ಸು, ಬುದ್ಧಿ, ಈ 3ರ ವಿಚಾರವನ್ನ ವೇದವ್ಯಾಸರು ಭಗವತ್ಪಾದರು ತೆಗೆದುಕೊಂಡು ವಿಸ್ತೃತವಾಗಿ 18 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಇದು ಬಹಳ ವಿಶೇಷವಾದಂಥದ್ದು. ಎಲ್ಲದಕ್ಕೂ ಯೋಗ 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 ಅಂತ ಸೇರಿಸ್ತಾ ಬರ್ತಾರೆ. ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಹೀಗೆ ಯೋಗ ಯೋಗ ಅಂತಂದೇ ಬರ್ತಕ್ಕಂಥದ್ದು ಪ್ರತಿಯೊಂದು. ದೈವಾಸುರ ಸಂಬದ್ ವಿಭಾಗ ಯೋಗ ಅಂತಂದೇಳಿ ಹೀಗೆ ಬರ್ತದೆ ಯೋಗ. ಈ ಯೋಗ ಅಂದ್ರೆ ಸೇರಿಸು ಅಂತಂದೇಳಿ ಅಂತದ್ದು. ಏನು ಸೇರಿಸ್ಬೇಕು ಅಂತಂದ್ರೆ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳಿದ್ರು. ಯುಜ್ ಅಂದ್ರೆ ಸೇರಿಸು, ಸಂಯೋಜಿಸು ಅಂತಂದೇಳಿ. ಸೂಕ್ಷ್ಮವಾಗಿ ನಾನು 2-3 ಸೆಂಟೆನ್ಸ್ಗಳಲ್ಲಿ ಹೇಳ್ಬಿಡ್ತೀನಿ, ಇದನ್ನ ಮುಂದಕ್ಕೆ ಹೋಗ್ತೀನಿ ನಾನು. ದೇಹಕ್ಕೆ ಆತ್ಮನನ್ನ ಸೇರಿದಾಗ ಅದು ಕರ್ಮಯೋಗ ಆಗ್ತದೆ. ಕರ್ಮ ಕೆಲಸವನ್ನು ಮಾಡೋದಕ್ಕೆ ನಾನು ದೈವತ್ವವನ್ನ ಸೇರಿಸ್ಕೊಂಡು ಕಸ ಹೊಡಿತೀನಿ, ಅದರೊಳಗೆ ದೈವತ್ವ ನೋಡಿದಾಗ ಅದು ಕರ್ಮಯೋಗ ಆಗ್ತದೆ, ಬರೀ ಕರ್ಮ ಆಗ್ಬಿಡ್ತದೆ ಅಷ್ಟೇ. ಇಲ್ಲದೆ ಈ ಮನಸ್ಸಿಗೆ ದೈವತ್ವವನ್ನು ಸೇರಿಸ್ಕೊಂಡಾಗ ಅದು ಭಕ್ತಿ ಯೋಗ ಆಗ್ತದೆ. ನಮಗಿರ್ತಕ್ಕಂಥ ಜ್ಞಾನಕ್ಕೆ ಆ ದೈವತ್ವವನ್ನು ಸೇರಿಸ್ಕೊಂಡಾಗ ಜ್ಞಾನ ಯೋಗ ಆಗ್ತದೆ. ನಾನು ಯಾವಾಗ್ಲೂ ಇದೊಂದು ಉದಾಹರಣೆ ಹೇಳ್ತಿರ್ತೀನಿ. ಇವಾಗ ಒಸಾಮಾ ಬಿನ್ ಲ್ಯಾಡನ್ ಅನ್ನೋನು ತುಂಬಾ ಬುದ್ಧಿವಂತ ಅಂತೆ, ವೀರಪ್ಪನು ತುಂಬಾ ಬುದ್ಧಿವಂತ ಅಂತೆ. ಆದ್ರೆ ಅವರ ಬುದ್ಧಿವಂತಿಕೆ ಅನ್ನೋದು, ಅವರ ಜ್ಞಾನ ಅನ್ನೋದು ಲೋಕೋಪಯೋಗಿ ಆಗ್ಲಿಲ್ಲ. ಆದ್ರಿಂದ ಅದು ಉಪಯೋಗ ಆಗ್ಲಿಲ್ಲ, ಅದು ದುರುಪಯೋಗ ಆಯಿತು. ಯಾವಾಗ ನಮ್ಮ ಜ್ಞಾನ ಲೋಕ ಸಂಗ್ರಹಕ್ಕೆ, ಲೋಕದ ಒಂದು ಒಳಿತಿಗೆ ಉಪಯೋಗ ಆಗ್ತದೋ ಅದು ಜ್ಞಾನ ಯೋಗ ಆಗ್ತದೆ. ಅವಾಗ ಭಕ್ತಿ ಅನ್ನೋದು ದೇವರನ್ನ ನಾನೇ ಆಹ್ವಾನಿಸ್ಕೊಂಡು, ನಮ್ಮಲ್ಲಿ ಈ ಪೂಜೆಗೆ ಪ್ರಾರಂಭ ಮಾಡುವಾಗ ನಾವು ಸಂಕಲ್ಪ ಅಂತ ಮಾಡ್ತೇವೆ. ಅಲ್ಲಿ ನಾವು ಒಂದು ಮಂತ್ರ ಬರ್ತದೆ, ಅಸ್ಮಿನ್ ಬಿಂಬೆ ಸ್ವಾಮಿನ್ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಈ ಗಣೇಶನ ದೇವ ಪೂಜೆ ಮಾಡುವಾಗ ಅಸ್ಮಿನ್ ಬಿಂಬೆ ಗಣಪತಿಂ ಆವಾಹಯಾಮಿ ಸ್ಥಾಪಯ ಅಂದ್ರೆ ಅಲ್ಲಿ ದೇವರ ಒಂದು ಪ್ರತಿಬಿಂಬವನ್ನ ನೋಡ್ತೇನೆ ಅಂತಂದೇಳಿ ಆ ಮಾನಸಿಕತೆಯನ್ನ ನಾವು ತಯಾರು ಮಾಡ್ಕೊಳ್ಳೋದೇ ಇದು ಭಕ್ತಿ ಯೋಗ ಅಂತ ಹೇಳಿ. ಈ ಚಿತ್ತವೃತ್ತಿ, ಅದಕ್ಕೆ ನಾನು ಹೇಳೋದು, ಭಗವದ್ಗೀತೆಯಲ್ಲಿ ವಿಶೇಷವಾಗಿ ನಾವು ಚಿನ್ಮಯಾನಂದ ಅವರು ಆಶ್ರಮದೊಳಗೆ BMI ಅಂತ ಹೇಳಿ ದೊಡ್ಡದಾಗಿ ಬೋರ್ಡ್ ಬರೆದಿರೋರು. BMI ಅಂತ, ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಷ್ಟೇ. ಭಗವದ್ಗೀತೆ ಅಂದ್ರೆ ಏನಪ್ಪಾ ಅಂದ್ರೆ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ಎಲ್ಲರೂ ಪಾಶ್ಚಾತ್ಯರು ಭಗವದ್ಗೀತೆ ಒಳಗಿರ್ತಕ್ಕಂಥ ಸಾರ ಸಂಗ್ರಹವನ್ನೆಲ್ಲ ತೆಗೆದುಕೊಂಡು ನಮಗೆ ವಾಪಸ್ಸು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನಪ್ಪಾ, ಹ್ಯೂಮನ್ ರಿಸೋರ್ಸಸ್, ಮನಸ್ಸು ಅಂದ್ರೇನು, ಗುರು ಅಂದ್ರೇನು, ಶಿಷ್ಯ ಅಂದ್ರೇನು, ಸ್ಟೂಡೆಂಟ್ ಅಂದ್ರೇನು, ಈ ಕ್ವಾಲಿಟೀಸ್ ಎಲ್ಲ ಇದರೊಳಗೆ ಸಾರ ಸಂಗ್ರಹ ಅಡಕೊಂಡಿದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ದೇಹನ ಹೇಗೆ ನಾನು ನೋಡ್ಕೊಳ್ಬೇಕು, ಮನಸ್ಸನ್ನ ಹೇಗೆ ನೋಡ್ಕೊಳ್ಬೇಕು. ಭಕ್ತಿ ಯೋಗ ಅಂತೂ ಹೆಸರಿಗೆ ಭಕ್ತಿ ಯೋಗ. ಅವನು ಏತತ್ ಸತತ ಯುಕ್ತಾಯೇ ಅಂತ ಶುರು ಮಾಡದೆ ಅವನು ನಮ್ಮ ಭಕ್ತಿ ಅಂದ್ರೆ ಏನಪ್ಪ, ಏನ್ ಮಾಡ್ಬೇಕು ಕೃಷ್ಣ ಅಂತ ಕೇಳ್ತಾನೆ. ಏನು ನಾನು ಈ ಭಕ್ತಿ ದೈವ ಭಕ್ತಿಯನ್ನ ನಾನು ಮಾಡೋಣವೇ, ಅಥವಾ ಅಕ್ಷರಂ ಅವ್ಯಕ್ತವಾದಂತಹ ಒಂದು ಆ ಕಾಸ್ಮಿಕ್ ಏನಿದೆ, ಆಮ್ನಿಪೊಟೆಂಟ್ ಅದನ್ನ ನಾನು ಆರಾಧನೆ ಮಾಡ್ಬೇಕು ಏನು ಅಂತ ಕೇಳ್ತಾನೆ. ಭಗವದ್ಗೀತೆ ಭಕ್ತಿ ಯೋಗದ ಪ್ರಥಮ ಶ್ಲೋಕ. ಹಾಗೆ ನಮ್ಮ ಇವತ್ತಿನ ಈ ವಿಚಾರದೊಳಗೆ ನೋಡ್ಬೇಕು ಅಂದ್ರೆ ಮನಸ್ಸು, ಈ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ದೇಹ ಮನಸ್ಸು ಬುದ್ಧಿ, ಅದರೊಳಗೆ ಮನಸ್ಸನ್ನ ನಾನು ತೆಗೆದುಕೊಳ್ತೀನಿ. ಯಾಕೆಂದ್ರೆ ಚಿತ್ತ ಅಂದ್ರೆ ಮನಸ್ಸು ಅಂತಂದೇಳಿ ಬ್ರಾಡರ್ ವ್ಯೂ ನಲ್ಲಿ ನಾವು ಅದು ಅರ್ಥ ಮಾಡ್ಕೊಂಡು ಅದನ್ನು ನಾವು ಮುಂದುವರಿತೀವಿ. ಹಾಗಾಗಿ ಚಿತ್ತ ಅಂದ್ರೆ ಮನಸ್ಸು ಅಂದ್ರೆ ಚಿತ್ತವೃತ್ತಿ. ಇದೇನು ಚಿತ್ತವೃತ್ತಿ? ಇವಾಗ ನಮಗೆ ಪ್ರತಿಯೊಬ್ಬರಿಗೂ ಒಂದು ಪ್ರೊಫೆಷನ್ ಅಂತ ಇರ್ತದೆ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇಸ್ ಎ ಪ್ರೊಫೆಷನ್, ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ಎ ಪ್ರೊಫೆಷನ್, ಸಿವಿಲ್ ಇಂಜಿನಿಯರ್ ಇಸ್ ಎ ಪ್ರೊಫೆಷನ್. ಅದೇ ತರ ಮನಸ್ಸು ಕೂಡ ಅದಕ್ಕೊಂದು ಕೆಲಸ ಇದೆ. ಆ ಒಂದು ಕೆಲಸ ಹೇಗ್ ಮಾಡುತ್ತೆ ಮನಸ್ಸಿನೊಳಗಡೆ ಏನ್ ನಡೀತದೆ ಅನ್ನೋದು. ಇವಾಗ ನೋಡಿ, ನಮ್ಮಲ್ಲಿ ಈ ತನ್ಮಾತ್ರಗಳು ಅಂತಂದೇಳಿ ನಾವೇನು ಹೇಳ್ತೀವಿ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿ, ಈ ಏನು 5 ಪಂಚೇಂದ್ರಿಯಗಳು, 5 ಇಂದ್ರಿಯಗಳು ಏನಿದಾವೆ ನಮಗೆ, ಆ ಇಂದ್ರಿಯಗಳ ಮೂಲಕ ಬರುವಂತಹ ವಿಚಾರಗಳನ್ನೆಲ್ಲ ನಾವು ಗ್ರಹಿಸ್ಕೊಂಡು ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಮನಸ್ಸಿಗೆ ಹೋಗುತ್ತೆ. ಆ ಮನಸ್ಸು ಅದರ ಮೂಲಕ ಅದು ವಿಚಲಿತ ಆಗ್ತದ ಅಥವಾ ದೃಢವಾಗ್ತದ ಅನ್ನೋದು ನಿರ್ಧಾರ ಮಾಡೋದು ಬುದ್ಧಿ. ಸೊ ದೇಹ ಮನಸ್ಸು ಬುದ್ಧಿ, ದೇಹದಲ್ಲಿ ಇರ್ತಕ್ಕಂಥ ಈ ಜ್ಞಾನೇಂದ್ರಿಯಗಳು ಎಲ್ಲ ಕ್ರೋಢೀಕರಿಸಿ ಅವೆಲ್ಲ ಹೊರಗಡೆ ತೆಕ್ಕೊಂಡಿದ್ದೇವಂತೆ. ನೋಡಿ, ಕಣ್ಣು, ಮೂಗು, ಬಾಯಿ, ನಾಲಿಗೆ ಎಲ್ಲ ಹೊರಗಡೆನೇ ಇರೋ, ಚರ್ಮ ಎಲ್ಲ ನಾಲಿಗೆ, ಅದನ್ನ ಒಳಗಡೆ ತೆಗೆದುಕೊಂಡು ಅಲ್ಲಿ ಸಂಗ್ರಹ ಮಾಡಿಕೊಂಡು ಆ ತಂತುಗಳನ್ನ ಮನಸ್ಸಿಗೆ ಕಳಿಸಿ, ಮನಸ್ಸು ಈ ಕಣ್ಣಿನ ಮೂಲಕ, ನಾಲಿಗೆ ಮೂಲಕ, ಚರ್ಮದ ಮೂಲಕ, ಹೀಗೆ ಈ ಇಹದ
ಭೋಗದ ಈ ಪ್ರಪಂಚದ ಇಲ್ಲೇನು ನಮ್ಗೆ ಸಿಗುತ್ತದೆ ಅದನ್ನ ಅನುಭವಿಸುವಂತದ್ದು, ಆನಂದವನ್ನ ಅಥವಾ ದುಃಖವನ್ನ ಅನುಭವಿಸುವಂತದ್ದು ಮನಸ್ಸು. ಅದನ್ನ ನಿರ್ಧಾರ ಅಂದ್ರೆ ಮೇಲ್ಗಡೆ ಇಟ್ಕೊಂಡು ಕಂಟ್ರೋಲ್ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಬುದ್ಧಿ ಅಂತ ಹೇಳಿ ಇಷ್ಟು ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ನಾವು ವಿ ಕ್ಯಾನ್ ಪ್ರೋಗ್ರೆಸ್ ಫರ್ದರ್. ಇಷ್ಟು ತಿಳ್ಕೊಂಡ್ಮೇಲೆ ನಾವು ಚಿತ್ತ ಅಂದ್ರೆ ಮನಸ್ಸು, ಈ ಚಿತ್ತ ವೃತ್ತಿ ಅಂದ್ರೆ ಈ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆಲೋಚನೆಗಳು ಅವು ಎಲ್ಲಿದ್ವು ಹಾಗಾದ್ರೆ? ಇದಕ್ಕೆ ನಮ್ಮ ಪೂಜ್ಯರು ಹಿರಿಯರು ಒಂದು ಉದಾಹರಣೆ ಕೊಡ್ತಾರೆ, ಸಮುದ್ರದ ಅಲೆಗಳು. ಸಮುದ್ರ ಅಲೆಗಳು ಎಲ್ಲಿದ್ವಪ್ಪ ಹಾಗಾದ್ರೆ? ಸಮುದ್ರ ಅಲೆಗಳು ಬೇರೆ ಎಲ್ಲನ ನಾವು ಹೊರಗಡೆಯಿಂದ ತಂದು ಅಲೆಗಳು ಹಾಕಿದ್ವಾ ಅಲ್ಲಿ, ಅಥವಾ ಈ ಅಲೆಗಳು ಬೇರೆ ಎಲ್ಲನ ಹೋಗ್ಬಿಟ್ವಾ? ಏನೂ ಇಲ್ಲ, ಅಲೆಗಳು ಅಲ್ಲೇ ಇದ್ವು. ಅಲ್ಲೇ ಈಗ ನೋಡಿ, ನಾವು ದೂರದಿಂದ ಸಮುದ್ರವನ್ನು ನೋಡ್ಬೇಕಾದ್ರೆ ಮೇಲೆ ಬಂದಾಗ ಆಗ್ತದೆ, ಮತ್ತೆ ಕೆಳಗೆ ಹಾಗೆ ಕರಗೋಗ್ಬಿಡ್ತದೆ, ಮತ್ತೆ ಇನ್ನೊಂದು ಮೇಲೆ ಬರ್ತದೆ. ಹೀಗೆ ಅಲೆಗಳು ಹೇಗೆ ಸಮುದ್ರದಲ್ಲಿ ಮೇಲಿಂದ ಮೇಲೆ ಬರ್ತವೆ, ಹಾಗೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು, ವಿಚಾರಗಳು ಮೇಲಿಂದ ಬಲೆ ಬರ್ತವೆ. ಆ ಭಾವನೆಗಳು ಎಲ್ಲಿದ್ವಪ್ಪ? ಅಲ್ಲೇ ಇದ್ವು, ಮನಸ್ಸಿನೊಳಗೆ ಇದ್ವು, ಮನಸ್ಸಿನೊಳಗೆ ಹುಟ್ಕೊಂತವೆ, ಮನಸ್ಸಿನೊಳಗೆ ಸಾಯ್ತವೆ. ಅದು ಮತ್ತೆ ವಿಸ್ತೃತ ಆಗ್ಬೋದು, ಆ ಆಲೋಚನೆಗಳು, ಭಾವನೆಗಳು ವಿಸ್ತೃತ ಆಗ್ಬೋದು, ವಿಶಾಲ ಆಗ್ಬೋದು, ವಿಸ್ತಾರ ಆಗ್ಬೋದು. ಬಟ್ ಅದನ್ನ ಅಲ್ಲಿ ಹುಟ್ಟೋದು ಅಲ್ಲೇ, ಅದು ಹುಟ್ಟುವ ಸ್ಥಳ, ಸಾಯುವ ಸ್ಥಳ ಎರಡು ಅಲ್ಲೇ, ಮನಸ್ಸಿನೊಳಗಡೆನೆ ಆಲೋಚನೆಗಳು ಹುಟ್ಟುತ್ತವೆ ಅಲ್ಲಿ. ಹೀಗೆ ಇಷ್ಟೊಂದು ನಾವು ಅರ್ಥ ಮಾಡ್ಕೊಂಡು ಚಿತ್ತವೃತ್ತಿ ಮನಸ್ಸಿನೊಳಗೆ ಇರ್ತ ಭಾವನೆಗಳು, ಅದನ್ನ ನಾವು ಹೇಗೆ ಪೋಷಿಸಬೇಕು, ಹೇಗೆ ಅದನ್ನ ಅರ್ಥೈಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಅದಕ್ಕೆ ಒಂದು ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಕೈಯಲ್ಲಿರ್ತಕ್ಕಂಥ. ಉದ್ಧರೇದ್ ಆತ್ಮದ ಆತ್ಮಾನಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿ, ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು, ಬೇರೆ ಇನ್ಯಾರು ಇಲ್ಲಪ್ಪ ಹೊರಗಡೆ. ಉದ್ಧರೇದ್ ಆತ್ಮಾತ್ ಆತ್ಮಾನಂ, ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಅಂತಂದೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಹೀಗೆ ಇಷ್ಟೊಂದು ತಿಳ್ಕೊಂಡ್ಮೇಲೆ ನಾವು ಸಮುದ್ರದಲ್ಲಿ ಅಲೆಗಳು ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಸಾಯ್ತವೆ ಅಂತ ಅಂದ್ಮೇಲೆ ನಾವು ನಿಮಗೆ ಒಂದು ವಿಶೇಷವಾದಂತ ಉದಾಹರಣೆ ಹೇಳ್ತೀನಿ. ವಾಸು ಪ್ರಾರಂಭದಲ್ಲಿ ರಾಮಾಯಣವನ್ನು ಪ್ರಸ್ತಾಪ ಮಾಡಿದ. ಅದೇ ರಾಮಾಯಣದ ಒಂದು ಸಣ್ಣ ಉದಾಹರಣೆ ತೆಗೆದುಕೊಂಡು ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನ ನಾನು ವಿಸ್ತೃತವಾಗಿ ಮುಂದೆ ಹೇಳ್ತಾ ಹೋಗ್ತೇನೆ. ನೋಡಿ, ನಮ್ಮಲ್ಲಿ ಯಾರಾದ್ರೂ ಈ ಪಾಶ್ಚಾತ್ಯರು ಅಥವಾ ಬುದ್ಧಿವಂತರು, ಬುದ್ಧಿಜೀವಿಗಳು ಅಂತ ಅನ್ಕೊಂಡಿರೋರು, ಬುದ್ಧಿವಂತ ಅಂದ್ಕೊಂಡಿರೋರಿಗೆ ನಾವು ಹೋಗಿ ಹೇಳಿದ್ರೆ, ರಾಮಾಯಣದ ಕತೆ ಹೇಳಿದ್ರೆ, ಏನಪ್ಪಾ ರಾಮ ಅಂತ ಇದ್ನಂತೆ, ರಾವಣ ಅನ್ನೋನು ಸೀತೆನ ಹೊತ್ಕೊಂಡು ಹೋಗ್ಬಿಟ್ನಂತೆ, ಅವಾಗ ರಾಮ ಸುಗ್ರೀವ, ಈ ಆಂಜನೇಯ ಸುಗ್ರೀವ ಇವರ ವಾನರ ಸೈನ್ಯದ ಜೊತೆಗೆ ಸ್ನೇಹ ಮಾಡಿದಂತೆ, ಈ ವಾನರ ಸೈನ್ಯದ ಸಹಾಯದಿಂದ ಸೇತುವೆ ಕಟ್ಟಿದಂತೆ. ಎಲ್ಲಿ ಸೇತುವೆ ಕಟ್ಟಿದಂತೆ? ಸಮುದ್ರಕ್ಕೆ ಸೇತುವೆ ಕಟ್ಟಿದಂತೆ ಅಂತ ಅಂದ್ರೆ, ಈ ಬುದ್ಧಿಜೀವಿಗಳನ್ನೋ, ಬುದ್ಧಿ ವ್ಯಾಧಿಗಳನ್ನೋರು ನಗುತ್ತಾರೆ. ಏನ ತಮಾಷೆ ಹೇಳ್ತೀರ? ಕೋತಿಗಳೆಲ್ಲ ಸಮುದ್ರ ಅಂದ್ರೇನು? ಅಗಾಧವಾದ ಸಮುದ್ರ, ಈ ಸಮುದ್ರ ಸೇತುವೆ ಕಟ್ಟೋದೇನು? ಏನ್ ತಮಾಷೆನೇನ್ರಿ? ಇವೆಲ್ಲ ಹೇಳ್ಬೇಡ್ರಿ, ಕಥೆಗಳೆಲ್ಲ ಹೇಳ್ತಿರಲ್ಲಪ್ಪ. ಇದು ನಾವು ಕಥೆ ಅಂತಂದೇಳಿ ಒಂದು ನಮ್ಮ ಹಿಂದೂಗಳು, ಸನಾತಿಗಳು ನಾವು ನಂಬ್ತೀವಿ. ನಾವ್ ಯಾವ್ದನ್ನು ಪ್ರಶ್ನೆ ಮಾಡಲ್ಲ, ನಂಬ್ಬಿಟ್ಟು ಆಮೇಲೆ ಅದ್ರೊಳಗೆ ಆದ್ರೆ ಇದರಲ್ಲಿ ಒಂದು ಕೋಡೆಡ್, ಎಲ್ಲ ಪುರಾಣ ಕಥೆಗಳಲ್ಲಿ ಕೋಡೆಡ್ ವರ್ಡ್ಸ್ ಇರ್ತದೆ, ಕೋಡೆಡ್ ಮೀನಿಂಗ್ ಇರ್ತದೆ. ಅದನ್ನ ಡಿಕೋಡ್ ಮಾಡ್ಬೇಕಷ್ಟೇ. ನಾವು ಯಥಾಸ್ಥಿತಿ ನಂಬೋದು ಒಂದು. ಎರಡನೇದು, ಅದರೊಳಗೆ ನಿಜವಾದ ಅರ್ಥ ಏನಿದೆ. ವಾಲ್ಮೀಕಿ ಮಹರ್ಷಿಗಳು ಆದಿಕವಿ, ಅವರು ಆದಿಕವಿ, ವಿಶೇಷವಾದಂಥದ್ದು. ಈ ನಮ್ಮ ರಾಮಾಯಣ ಅನ್ನೋದು, ಮಹಾಭಾರತ ಅನ್ನೋದು ನಮ್ಗೆ ಎರಡು ಕಣ್ಣುಗಳಿದ್ದ ಹಾಗೆ. ಅದ್ರೊಳಗೆ ಬರ್ತಕ್ಕಂಥದ್ದು ಭಗವದ್ಗೀತೆ. ಈ ರಾಮಾಯಣ ಅಂತೂ ಅದು ಒಂದು ಕಾವ್ಯ. ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಈ ಭಾಷೆ, ಉಪಯೋಗಿಸಿದ ಭಾಷೆ, ಯೂಸ್ ಮಾಡಿರ್ತಕ್ಕಂಥ ಟೆಕ್ನಿಕ್ಕು, ತಂತ್ರಜ್ಞಾನ ವಿಶೇಷವಾದಂಥದ್ದು. ನಾನು ನಮ್ಮ ಸ್ನೇಹಿತರಿಗೆ ಒಂದ್ಸಲ ಹೇಳ್ತಾ ಇದ್ದೆ, ನೋಡಪ್ಪ ಇವಾಗೆಲ್ಲ ಡ್ರೋನ್ಗಳು ಅವು ಇವು ಬಂದಿದಾವೆ, ಸ್ಯಾಟಲೈಟ್ ಪಿಕ್ಚರ್ಸ್ ಅಂತಂದು ಹೇಳ್ತೀವಿ. ಅಲ್ಲಿ ಆಂಜನೇಯ ಹಾರುವಾಗ ಆ ಮೇಲಿನಿಂದ ಹೇಗೆ ಕಾಣ್ತಾ ಇತ್ತು ಸಮುದ್ರ ಅನ್ನೋದನ್ನ ವಾಲ್ಮೀಕಿಗಳು ವಂಡರ್ಫುಲ್ ಆಗಿ ನಾವು ವರ್ಣನೆ ಮಾಡ್ತಾರೆ. ಅದು ಹೇಗ್ ನೋಡಿದ್ರಪ್ಪ ಅವರು? ಅಷ್ಟ್ ಮೇಲೆ ಹೋಗ್ಬಿಟ್ಟು ನೋಡಿದ್ರ ಅಂತಂದ್ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡ್ತದೆ, ಹೇಗೆ ಸಮುದ್ರ ಕಾಣಿಸ್ತಾ ಇತ್ತು ಅಂತಂದ್ ಹೇಳಿ. ನಿಜವಾಗ್ಲು ಅಂದ್ರೆ ನಮ್ಮ ಪೂರ್ವಜರೆಲ್ಲ ಅವ್ರೇನು ಬುದ್ಧಿ ಇಲ್ದವರು ಅಂತ ಅನ್ಕೊಳ್ಬಾರ್ದು ನಾವು. ಅವ್ರು ತುಂಬಾ ಬುದ್ಧಿವಂತರಿದ್ರು, ಅವ್ರಿಗೆಲ್ಲ ಗೊತ್ತಿತ್ತು, ದಿವ್ಯ ದೃಷ್ಟಿ ಇತ್ತು, ನೋಡಿದ್ರು. ಯಾರಿಗ್ ಗೊತ್ತು ಏನೇನ್ ಟೆಕ್ನಾಲಜಿ ಇತ್ತು ಅವಾಗ. ಅದರಿಂದ ನಾವು ಅಲ್ಲಗಳಿಬಾರ್ದು. ಇಲ್ಲಿಗೆ ಬರ್ತೀನಿ ಮತ್ತೆ ನಾನು. ಈ ಬುದ್ಧಿಜೀವಿಗಳು ಹೇಳುವಂತ ಒಂದು ಏನು ಆ ಕೋತಿಗಳು, ಈ ವಾಲ್ಮೀಕಿ ಬಹಳ ಬಹಳ ವಿಶೇಷವಾಗಿ ಅದನ್ನ ಕೋಡಿಫೈ ಮಾಡಿದ್ದಾನೆ. ಈ ನೋಡಿ, ಸಮುದ್ರವನ್ನ ನಾನು ಸೇತುವೆ ಕಟ್ಟಬೇಕು ಅಂದ್ರೆ ಕೋತಿಗಳನ್ನ ಯಾಕೆ ಉಪಯೋಗಿಸ್ಕೊಂಡ್ರು ಅಂದ್ರೆ, ಮನಃ ಮರ್ಕಟಃ. ಒಳ ಅರ್ಥ ಏನಪ್ಪಾ ಅಂದ್ರೆ, ಈ ಸಮುದ್ರ ಅನ್ನೋದು
ಈ ಭವಸಾಗರವನ್ನು ನಾನು ದಾಟ್ಬೇಕು ಅಂದ್ರೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು. ಮನಸ್ಸು ಹೇಗೆ ಅಂದ್ರೆ ಕೋತಿಗಳ ಸ್ವರೂಪ, ನಮ್ಮ ಮನಸ್ಸೇ ಕೋತಿಗಳು. ಯಾವಾಗ ಮನಸ್ಸನ್ನ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಅಂತ ಹೇಳಿ ನಾವು ಆಂಜನೇಯನ್ ಹೇಳ್ತೀವಿ ಅಲ್ವಾ. ಈ ಕೋತಿಗಳಲ್ಲಿ ಸರ್ವಶ್ರೇಷ್ಠವಾದಂತಹ ವಾನರ ಯಾರು ಅಂದ್ರೆ ಆಂಜನೇಯ. ಯಾಕೆ ಅವನು ಆಂಜನೇಯ ಅಷ್ಟೊಂದು ನಮಗೆ ಆ ಪೂಜ್ಯನಾಗ್ತಾನೆ? ಯಾಕೆ ಅಷ್ಟೊಂದು ನಾವು ಎಲ್ಲರೂ ನೋಡಿ ಜಾತಿ ಮತ ಭೇದಗಳನ್ನ ಬಿಟ್ಟು ಆಂಜನೇಯಂಗೆ ನಮಸ್ಕಾರ ಮಾಡ್ತೀವಿ ನಾವು. ಆಂಜನೇಯನನ್ನ ಪ್ರಾರ್ಥನೆ ಮಾಡ್ತೀವಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾನ್ ಭವೇತು. ಯಾಕೆಂದ್ರೆ ಅವನೊಂದು ಪ್ರತೀಕ, ಒಂದು ಸಿಂಬಲ್. ಈಸ್ ಎ ಪರ್ಸಾನಿಫಿಕೇಶನ್ ಆಫ್ ಪರ್ಫೆಕ್ಷನ್, ಈಸ್ ದ ಪರ್ಸಾನಿಫಿಕೇಶನ್ ಆಫ್ ಡಿವೋಷನ್, ಈಸ್ ದ ಪರ್ಸಾನಿಫಿಕೇಶನ್ ಆಫ್ ಕಂಟ್ರೋಲಿಂಗ್ ಮೈಂಡ್. ಸೊ ದಟ್ ಈಸ್ ವಾಟ್ ಈಸ್ ಅ ಬೆಸ್ಟ್ ಮ್ಯಾನೇಜ್ಮೆಂಟ್ ಗುರು. ಮನೋಜವಂ ಅಂದ್ರೆ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿ ಕಂಟ್ರೋಲ್ ಮಾಡಿದಾಗ, ಚಿತ್ತವೃತ್ತಿ, ಈ ಚಿತ್ತವನ್ನ ನಾವು ಕಂಟ್ರೋಲ್ ಮಾಡಿದಾಗ ನದಿ ಹಾಕ್ರಿ ಸಮುದ್ರವನ್ನೇ ದಾಟಬಹುದು. ಸಮುದ್ರ ಭವಸಾಗರ, ಸಂಸಾರವನ್ನ ದಾಟ್ಬೇಕು. ನಮ್ಮ ಕವಿಗಳೊಬ್ರು ಹೇಳ್ತಾ ಇದ್ರು, ಸಂಸಾರವನ್ನ ಸಾಗರವನ್ನ ದಾಟ್ಬೇಕು ತೆಪ್ಪ ಇರ್ಬೇಕು, ಸಂಸಾರ ಅನ್ನೋ ಸಾಗರವನ್ನ ದಾಟ್ಬೇಕಂದ್ರೆ ತೆಪ್ಪಗಿರ್ಬೇಕು ಅಂತಂದ್ರೆ. ರಮಣ ಮಹರ್ಷಿಗಳ ಹತ್ರ ಪಾಲ್ ಬ್ರಂಟನ್ ಒಬ್ಬನು ಬರ್ತಾನೆ. ಬಂದಾಗ ಅವನು ವೇದಾಂತವನ್ನು ತಿಳ್ಕೊಳ್ಬೇಕು, ಅಧ್ಯಯನ ಮಾಡ್ಬೇಕು. ಭಗವಾನ್ ರಮಣ ಮಹರ್ಷಿಗಳು ತುಂಬಾ ದೊಡ್ಡ ಜ್ಞಾನಿಗಳು. ಅವರು ದೇವರ ಅವತಾರವೇ ಅಂತಂದೇಳಿ ಅನ್ನುವಂತ ನಮ್ಮ ಭಕ್ತರು ಎಲ್ಲರೂ ಅವ್ರನ್ನ ತಿಳ್ಕೊಂಡಿದ್ದಾರೆ. ಹಾಗಂತ ತುಂಬಾ ತಪಸ್ವಿಗಳು ಅವರು. ಪಾಲ್ ಬ್ರಂಟನ್ ಬಂದ್ಬಿಟ್ಟು ಕೇಳ್ತಾನಂತೆ ಏನಪ್ಪಾ ನಾನು ವೇದಾಂತ ತಿಳ್ಕೊಳ್ಬೇಕು. ಕೆಲವರು ಇರ್ತಾರೆ ಸುಮಾರು ಜನ ಹಾಗೇನೆ, ನಾನೇನೋ ತಿಳ್ಕೊಂಡು ಆನ್ ದ ಸ್ಪಾಟ್ ಏನೋ ತಿಳ್ಕೊಂಡ್ಬಿಡ್ಬೇಕು, ಗೊತ್ತು ಅದು ಆಗೋದಿಲ್ಲ. ಅದು ಬಹಳ ಸಹನೆ ಇರಬೇಕು, ನಿಧಾನವಾಗಿ ತಿಳ್ಕೊಳ್ಬೇಕು. ಒಂದು ಶಬ್ದದಲ್ಲಿ ಒಂದು ಅರ್ಥವನ್ನು ಹೇಳೋದಕ್ಕೆ ಆಗೋದಿಲ್ಲ. ರಮಣ ಮಹರ್ಷಿ ಹತ್ರ ಬಂದಾಗ ಪಾಲ್ ಬ್ರಂಟನ್ ನೀನ್ ಯಾರ್ ಅಂತ ಕೇಳ್ತಾರಂತ. ಅವ್ರು ನೀನ್ ಯಾರ್, ನಾನ್ ಯಾರ್ ಅದು ಒಂದು ಪುಸ್ತಕನೇ ಇದೆ, ನಾನ್ ಯಾರ್. ಅವನು ಪಾಲ್ ಬ್ರಂಟನ್ ಹೇಳ್ತಾ ಹೋಗ್ತಾನಂತೆ, ನಾನು ನನ್ನ ಹೆಸರು, ನಿನ್ನ ಹೆಸರು ಹೇಳ್ತಾ ಇದೆಯಪ್ಪ, ಇಲ್ಲ ನಾನು ಅಷ್ಟು ಶ್ರೀಮಂತ, ನೀನ್ ದುಡ್ಡು ಯಾರಿಗೆ ಬೇಕಪ್ಪ, ಹಂಗೆ ಹೇಳ್ದ. ಕೊನೆಗೆ ಅವನು ಸರೆಂಡರ್ ಆಗ್ತಾನಂತೆ ಪಾಲ್ ಬ್ರಂಟನ್. ಕ್ಷಮೆ ಇರ್ಲಿ ಗುರುಗಳೇ, ನೀವೇ ಹೇಳಿ, ಅದಕ್ಕೆ ನಾನ್ ಯಾರ್, ಅದಕ್ಕೆ ಚುಮ್ಮ ಇರು. ರಮಣ ಮಹರ್ಷಿ ಹೇಳೋದು ಚುಮ್ಮ ಇರು ಚೊಲ್ಲಾದಿ, ಚುಮ್ಮ ಇರು ಪೇಸಾದಿ. ನೀನ್ ಸುಮ್ಮನೆ ಇರಪ್ಪ, ಒಳಗಡೆ ಇಂಟ್ರಾಸ್ಪೆಕ್ಷನ್ ಮಾಡ್ಬೇಕು. ನಾನು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಮೇಲ್ನೋಟಕ್ಕೆ ನಾವ್ ಏನೋ ನಮ್ಮ ದೇಹ, ನಮ್ಮ ಇದು ಡ್ರೆಸ್ಸು, ನಮ್ಮ ಪೊಸಿಷನ್ನು, ನಮ್ಮ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು ಅದೇನು ಕೆಲ್ಸಕ್ಕೆ ಬರಲ್ಲ. ನಾನು ಯಾರು ಅನ್ನೋದು ಅದು ಬಹಳ ಆತ್ಮಜ್ಞಾನ ಬೇಕು. ಅದಕ್ಕೆ ತುಂಬಾ ಆಳವಾದ ಅಧ್ಯಯನ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕು. ಆಗ ಮಾತ್ರ ನಾನು ಯಾರು ಅಂತಂದು ಅರ್ಥ ಆಗುತ್ತೆ. ಬಹಳ ಕಷ್ಟ, ಇದು ಬಹಳ ಕಷ್ಟದ ಕೆಲಸ. ಆದ್ರಿಂದ ಹೀಗೆ ಸಮುದ್ರವನ್ನ ದಾಟಬೇಕು ಅಂದ್ರೆ ವಾಲ್ಮೀಕಿಯವರು ವಾನರರನ್ನ ಹೇಗೆ ಉಪಯೋಗಿಸ್ಕೊಂಡ್ರೋ ಹಾಗೆ ಭವಸಾಗರವನ್ನ ದಾಟಬೇಕು ಅಂದ್ರೆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಬೇಕು. ಈ ಮನಸ್ಸೇ ಇದು ಚಿತ್ತ ಅಂದ್ರೆ ಮನಸ್ಸು. ಚಿತ್ತವನ್ನ ಹೇಗೆ ನಾವು ಹೇಗೆ ಅದನ್ನ ಕಂಟ್ರೋಲ್ ಮಾಡೋದು ನೋಡಿ. ನಾವು ನಿಮಗೆ ಇದು ಇನ್ನೊಂದು ಉದಾಹರಣೆಯನ್ನ ಕೊಡ್ತೇನೆ. ಈ ಉದಾಹರಣೆಯನ್ನು ಕೊಟ್ಟೆ ನಾವು ನಮ್ಮ ಇವತ್ತಿನ ಚಿತ್ತವೃತ್ತಿ ನಿರೋಧವನ್ನು ಅರ್ಥ ಮಾಡ್ಕೊಳ್ಬೇಕು. ಸಮುದ್ರವನ್ನು ದಾಟಕ್ ಶುರು ಮಾಡಿದ್ಮೇಲೆ ಆಂಜನೇಯ ಅಲ್ಲಿ ಮೈನಾಕ ಪರ್ವತ ಅಂತಂದು ಹೇಳಿ ಸಮುದ್ರದ ಮೇಲೆ ಬರ್ತದೆ. ಅದು ಪರ್ವತ. ಕಥೆಗಳು, ಪುರಾಣದಲ್ಲಿ ಕಥೆ ಇರೋದು ಏನಪ್ಪಾ ಅಂದ್ರೆ, ಈ ಪರ್ವತಗಳಿಗೆ ಮೊದಲು ರೆಕ್ಕೆ ಇದ್ವು. ಇಂದ್ರ ಏನ್ ಮಾಡ್ಬಿಟ್ಟ, ಅವನು ವಜ್ರಾಯುಧನ ಬೀಸ್ಬಿಟ್ಟು ಎಲ್ಲ ಪರ್ವತಗಳನ್ನು ಕಟ್ ಮಾಡ್ಬಿಟ್ಟು ಎಲ್ಲ ಪರ್ವತಗಳೆಲ್ಲ ಅಲ್ಲಲ್ಲೇ ಭೂಮಿ ಮೇಲೆ ಢಬಕ್ಕಂತ ಬಿದ್ದೋದ್ವು. ಆದ್ರೆ ಒಂದು ಪರ್ವತ ಅದಕ್ಕೆ ರೆಕ್ಕೆ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ಅದು ಏನ್ ಮಾಡ್ತು, ಅವನು ವಾಯುದೇವನನ್ನ ಮೊರೆ ಹೊಡೆದು ವಾಯುದೇವ ಜೋರಾಗಿ ಗಾಳಿ ಬೀಸ್ಬಿಟ್ಟು ಅದು ಸಮುದ್ರದೊಳಗಡೆ ಅದನ್ನ ಬಚ್ಚಿಟ್ಬಿಡ್ತಾನಂತೆ, ಮೈನಾಕ ಪರ್ವತನ. ಅವಾಗ ವಜ್ರಾಯುಧ, ಅವನು ಇಂದ್ರನ ವಜ್ರಾಯುಧದಿಂದ ತಪ್ಪಿಸ್ಕೊಳ್ತಾನೆ. ಆ ಮೈನಾಕ ಪರ್ವತ ಅನ್ನೋದು ನಿಧಾನವಾಗಿ ಸಮುದ್ರದ ಮೇಲೆ ಬರ್ತಾ ಹೋಗ್ತದೆ. ಇದು ಸುಂದರಕಾಂಡದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಮೈನಾಕ ಬಂದಾಗ ಅದು ಆಂಜನೇಯ ಆಶ್ಚರ್ಯ, ಇದೇನಪ್ಪ ಇದು ಅಂತ. ಅವಾಗ ಅವನು ಮೈನಾಕ ಪರ್ವತ ಮಾತಾಡುತ್ತೆ ಆಂಜನೇಯನ ಹತ್ರ, ನೋಡಪ್ಪ, ನಿನ್ನ ತಂದೆಯಿಂದ ಅಂದ್ರೆ ವಾಯುದೇವನಿಂದ ನಾನು ಉಪಕಾರ ಪಡೆದಿದ್ದೇನೆ. ನೀನು ದಯವಿಟ್ಟು ಬಂದು ಇಲ್ಲಿ ವಿಶ್ರಾಂತಿ ತಗೋ. ನನ್ನಲ್ಲಿ ನೋಡು, ಪರ್ವತದ ಮೈನಾಕ ಪರ್ವತದ ಮೇಲೆ ಹಣ್ಣು ಹಂಪಲುಗಳು ಯಥೇಚ್ಛವಾಗಿದ್ದಾವೆ. ಈ ಹಣ್ಣುಗಳೆಲ್ಲ ತಿನ್ನು ಆಂಜನೇಯ, ನಿನಗೆ ದಣಿವಾಗುತ್ತೆ, 100 ಗಾವುದ ನೀನು ಹಾರ್ಬೇಕು ಅಂತೇಳಿ ಉಪಚಾರದ ಮಾತಾಡಿದಾಗ ಅವನು ಹೇಳ್ತಾನೆ, ಇಲ್ಲಪ್ಪ, ಅಲ್ಲಿ ರಾಮ ಭಕ್ತರು, ನಮ್ಮ ಜಾಂಬುವಂತರು ಅವರೆಲ್ಲ ಸೇರ್ಕೊಂಡು ಅವರಿಗೆಲ್ಲ ನಾನು ಪ್ರಾಮಿಸ್ ಮಾಡಿದ್ದೀನಿ, ಸೀತೆಯನ್ನ ನೋಡೋವರೆಗೂ ಒಂದು ಉದಾಹರಣೆ ನೀರು ಕೂಡ ಕುಡಿಯಲ್ಲ. ದಟ್ ಮೀನ್ಸ್ ಇಟ್ಸ್ ಅ ಫೋಕಸ್. ಅಂದ್ರೆ ಅವನು ಅಷ್ಟೊಂದು ಫೋಕಸ್ಡ್ ಆಗಿದ್ದ. ಮನಸ್ಸು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿದಾಗ ನಾವು ಸಮುದ್ರವನ್ನ ದಾಟೋದು ಬಹಳ ಸುಲಭ ಅನ್ನೋದಕ್ಕೆ ಮತ್ತೆ ನಾನು ಅಲ್ಲಿಗೆ ಬರ್ತೇನೆ. ಅದೇ ರೀತಿಯಾಗಿ
ಹೀಗೆ ಅದೇ ರೀತಿ ಅದನ್ನ ಆಂಜನೇಯ ಅದನ್ನ ಉಳಿಸ್ಕೊಳ್ತಾನೆ ಮಾತನ್ನ. ಏನು ಮಾಡೋದಿಲ್ಲ, ವಿಚಲಿತನೇ ಆಗೋದಿಲ್ಲ, ಸೀದಾ ಹೋಗ್ತಾನೆ ಕೊನೆವರೆಗೂ. ಸೀತೆಯನ್ನ ಹುಡುಕಿ ಸೀತೆ ಪರ್ಮಿಷನ್ ತಗೊಂತಾನೆ. ಅಮ್ಮ, ಇನ್ನು ನೋಡಿದೆ ನಿನ್ನ, ನನ್ ಬಂದ ಕೆಲಸ ಆಯ್ತು ಅಂದ್ರೆ ಅಟ್ಲೀಸ್ಟ್ ಇವಾಗ ನಾನು ಅಲ್ಪ ಸ್ವಲ್ಪ ಏನಾದ್ರು ಹಣ್ಣುಗಳಿಂದ, ಅವಾಗ ಪರ್ಮಿಷನ್ ಕೊಡ್ತಾಳೆ ಸೀತಾದೇವಿ. ಆಯ್ತಪ್ಪ, ನೀನು ಆರಾಮಾಗು, ಹೋಗು ತಗೋ, ಇವತ್ತು ನೈಟು ಇದೆ, ಕತ್ತಲೆ, ಇವತ್ತು ಇಲ್ಲೇ ಇರು, ಇಲ್ಲೇ ಎಲ್ಲ, ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ನೀನು ವಾಪಸ್ ಹೋಗ್ಬೋದು ಅಂತ ಪರ್ಮಿಷನ್ ಕೊಟ್ಟಾಗ ಅವನು, ನಿಮ್ಗೆಲ್ಲ ಗೊತ್ತಿದೆ, ಅಶೋಕವನವನ್ನು ಹಾಳು ಮಾಡಿದ್ದು, ಹಣ್ಣು ಹಂಪು ತಿನ್ನಕ್ ಹೋಗಿ ಆ ಅರಣ್ಯ ನಾಶ ಮಾಡಿ ಕೊನೆಗೆ ಅವನು ಸೀದಾ ರಾವಣನ ಹತ್ರ ಬಂದು, ಎಲ್ಲ ನಿಮಗೆ ಗೊತ್ತಿದೆ, ಅದು ಕತೆ ಹೇಳೋದು. ಅಂದ್ರೆ ಮನಸ್ಸನ್ನ ನಾನು ನಿಗ್ರಹ ಮಾಡ್ತೇನೆ ಅಂದಾಗ ಜಯ ನಮಗೆ ಸಿದ್ಧ, ನಮಗೆ ಒಂದು ಗುರಿಯನ್ನ ತಲುಪಬಹುದು, ಅಬ್ಜೆಕ್ಟಿವ್ಸ್ ಏನಿದೆ ನಾವು ಅದನ್ನ ಫುಲ್ಫಿಲ್ ಮಾಡ್ಬೋದು ಅನ್ನೋದು ಈ ಕಥೆಯಿಂದ ಹೇಳುವಂಥದ್ದು. ಆದ್ರೆ ಇದು ಅದಕ್ಕೆ ಬಹಳ ಸುಂದರವಾಗಿ ಹೇಳುವಂಥದ್ದು, ನಾನು ಜ್ಞಾಪಿಸ್ಕೊಳ್ಳೇಬೇಕಾದಂಥದ್ದು DVG ಅವರಲ್ಲಿ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯ ನಿನ್ನೊಂದನ್ನು ಎಲ್ಲವನ್ನು ಮರೆತು ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಆಂಜನೇಯ ಏನ್ ಹೇಳ್ದ ನಮ್ಗೆ ಅಂದ್ರೆ, ನೋಡಪ್ಪ, ಘನತತ್ವ, ಒಂದು ತತ್ವ ಮನಸ್ಸು, ಒಂದು ಜೀವನದೊಳಗೆ ಒಂದು ಗುರಿ ಇಟ್ಕೊಳ್ಬೇಕಂತೆ. ಅದಕ್ಕೆ ಎಲ್ಲರೂ ನಮ್ಗೆ ಹೇಳ್ತಾರೆ, ನಮ್ಗೊಂದು ಗುರಿ ಇರಬೇಕು, ಹಿಂದ್ಗಡೆ ಗುರು ಇರ್ಬೇಕು, ನಮ್ಮ ಆಶೀರ್ವಾದ ಮಾಡೋದಕ್ಕೆ, ನಮಗೆ ಮಾರ್ಗದರ್ಶನ ಮಾಡೋಕೆ ಗುರು ಇರ್ಬೇಕು. ನಮ್ಗೊಂದು ಗುರಿ ಇರ್ಬೇಕು ಲೈಫಲ್ಲಿ. ಸುಮ್ಮನೆ ಏನೋ ಎರ್ರಬಿರಿ ಹೆಂಗೆ ಬರುತ್ತೋ, ಗಾಳಿ ಬಂದಾಗ ಹಂಗೆ ತುರ್ಕೊಂಡು ಹಂಗೆ ಹೋಗೋದಲ್ಲ. ನಮಗೆ ನಿರ್ಧಾರವಾದಂತ ಒಂದು ಗುರಿ, ನಾನು ಏನಾಗ್ಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕು ನಾವು. ಹಂಗಿದ್ರೆ ಮಾತ್ರ ನಾವು ಏನು ಬಂಡೆಯಿಂದ ಅನ್ವಾಂಟೆಡ್ ಇದನ್ನ ತೆಗೆದ್ಬಿಟ್ಟು, ಶಿಲ್ಪಿ ಹೇಗೆ ಅನ್ವಾಂಟೆಡ್ ಇದನ್ನ ತೆಗೆದ್ಬಿಟ್ಟು ಒಂದು ಶಿಲ್ಪಿಯನ್ನ ಮಾಡ್ತಾನೆ, ವಿಗ್ರಹವನ್ನು ಮಾಡ್ತಾನೆ, ಅದೇ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಅನ್ವಾಂಟೆಡ್ ವಿಚಾರಗಳು ಏನಿವೆ ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ಶಿಲ್ಪಿಯನ್ನ ನಾವೇ ಮಾಡ್ಕೊಳ್ಬೇಕು, ಮೂರ್ತಿಯನ್ನ ಕಡ್ದುಕೊಳ್ಬೇಕು. ಆದ್ರಿಂದ ಅದು ಬಹಳ ಮುಖ್ಯವಾದಂಥದ್ದು ಘನತತ್ವ. ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು, ಪ್ರತಿಯೊಬ್ಬರಿಗೂ ಒಂದು ಅಬ್ಜೆಕ್ಟಿವ್ ಅನ್ನೋದು ಇರಲೇಬೇಕು. ಇದ್ದಾಗ ಮಾತ್ರ. ಅದಕ್ಕೆ ಆಂಜನೇಯ ಒಬ್ಬ ಸರ್ವಶ್ರೇಷ್ಠವಾದಂತಹ ಒಬ್ಬ ಭಕ್ತನಾಗಿ ಹೇಗೆ ನಿಲ್ತಾನೆ ಅಂದ್ರೆ, ಅವನು ಆಲ್ವೇಸ್ ಈಸ್ ಫೋಕಸ್ಡ್. ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಅರ್ಜುನನ್ಗೆ ದ್ರೋಣಾಚಾರ್ಯರು ಧನುರ್ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ಕೌರವಾದಿಗಳಿಗೆ ಎಲ್ಲರನ್ನು ಕೇಳ್ತಾರೆ ದ್ರೋಣಾಚಾರ್ಯಗಳು. ಒಬ್ಬೊಬ್ರು ಅವ್ನು ಹೇಳ್ತಾರೆ, ಮರ ಕಾಣುತ್ತೆ, ಅದೇನು ಕಾಣುತ್ತೆ, ಏನು ಕಾಣೋದೇ ಇಲ್ಲ, ಏನ್ ಕಾಣುತ್ತೆ, ಏನ್ ಕಾಣ್ಬೇಕು ಅಂತ ಮನಸ್ಸಿದ್ರೆ ಮಾತ್ರ ಕಾಣುತ್ತೆ. ಆದ್ರೆ ಅರ್ಜುನನ್ ಕೇಳಿದಾಗ, ಹಕ್ಕಿ ಮರದ ಮೇಲೆ ಹಕ್ಕಿ ಕೂತ್ಕೊಂಡಿದೆ, ಹಕ್ಕಿಯ ಕಣ್ ಕಾಣಿಸ್ತಾ ಇದೆ ಅಂತ ಹೇಳಿ ಹೊಡಿ ಅಂದ ತಕ್ಷಣ ಹೊಡಿತೇನೆ. ಹೀಗೆ ಅಂದ್ರೆ ದಟ್ ಈಸ್ ಫೋಕಸ್. ಮನಸ್ಸು, ನಾವು ಚಿತ್ತವೃತ್ತಿ, ಅದನ್ನೇ ನಾವು ಚಿತ್ತವೃತ್ತಿ ಅಂದ್ರೇನು, ಆ ಮನಸ್ಸಿನ ಅಲ್ಲೋಲ ಕಲ್ಲೋಲಗಳು, ಮನಸ್ಸಿನ ವಿಕಲ್ಪಗಳೇನಿದೆ ಅದನ್ನೆಲ್ಲ ನಾನು ಮೀರಿದಾಗ ನಾನೊಂದು ಫೋಕಸ್ಡ್ ಆಗ್ತೀನಿ. ಇದು ಆದ್ರೆ ಈ ಮನಸ್ಸಿನ ಕಥೆ ಏನಪ್ಪಾ ಅಂದ್ರೆ, ಮತ್ತೆ ನಮಗೆ ಗುಂಡಪ್ಪನವ್ರು ನೆನಪಾಗ್ತಾರೆ. ಕನಲ್ದ ಹುಲಿ ಕೆರಳ್ದ ಹರಿ, ಮುಳ್ ಕರಡಿ ಛಲನಾಗ, ಅಣುಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ಚೇಷ್ಟೆಗಳೆಲ್ಲ ಅಣಗಿಹು ನರಮನದಿ ಮಂಕುತಿಮ್ಮ ಅಂತ ಹೇಳಿ DVG ಒಂದು ಲಿಸ್ಟೇ ಮಾಡ್ಬಿಡ್ತೀರಿ. ಏನೇನಿದೆಯಪ್ಪ ಈ ಮನುಷ್ಯ, ಮಾನವನ ಮನಸ್ಸಿನೊಳಗೆ ಮಾನವ ಅನ್ನೋನು ಏನೇನ್ ಆಗ್ತಾನೆ. ಅವನು ಕನಲ್ದ ಹುಲಿ ಆಗ್ಬಿಡ್ತಾನಂತೆ, ಕೆರಳಿದ ಹುಲಿ ಆಗ್ಬಿಡ್ತಾನಂತೆ. ವಸ್ತುತ ಕೆರಳ್ದ ಹರಿ ಅಂದ್ರೆ ವಿಷ್ಣು, ಇನ್ನೊಂದು ಹೆಸರು ಸಿಂಹ ಅಂತ. ಹರಿ ಅಂದ್ರೆ ಇನ್ನೊಂದು ಹೆಸರು ಸಿಂಹ. ಹರಿ ಅನ್ನೋದು ಎಷ್ಟೋ ಸಲ ನಾವು ಇದಕ್ಕೂ ಕುಪಿ ಅನ್ನೋದಕ್ಕೂ ಉಪಯೋಗಿಸ್ತಾರೆ. ಆದ್ರೆ ಸಂಸ್ಕೃತದಲ್ಲಿ ಇಲ್ಲಿ DVG ಅವರು ಸಿಂಹ ಅನ್ನೋದು ಉಪಯೋಗಿಸ್ಕೊಂಡಿದೆ. ಕೆರಳದ ಹರಿ. ಮುಳ್ ಕರಡಿ, ಆ ಕರಡಿ ಏನು ಕೆರಳಿದಿರ್ತದೆ, ಅದು ಮುಳ್ಳುಗಿರ್ತದೆ, ಮುಳ್ಳು ಕರಡಿ. ಛಲನಾಗ, ಅಯ್ಯೋ ನಾಗ, ಅದೇನು ಕಾಳಿಂಗ ಸರ್ಪ. ಅಣಕು ಕಪಿ ಆ ಚೇಷ್ಟೆಯ ಕಪಿ. ಆಮೇಲೆ ಸೀಳ್ ನಾಯಿ, ಆ ನಾಯಿ, ಅಯ್ಯೋ ಆ ನಾಯಿ ವೊರಾಷಿಯಸ್ ಡಾಗ್, ಅದು ಕೋಪದಿಂದ ಇರ್ತಕ್ಕಂತ ನಾಯಿ. ನಾನು ಭಯಂಕರವಾಗಿರ್ತದೆ, ಅದು ಯಾರನ್ನ ಬೇಕಾದ್ರೂ ಇಟ್ ಕ್ಯಾನ್ ಪೌನ್ಸ್ ಆನ್ ಎನಿಬಡಿ. ಆಲ್ರೈಟ್. ಆಮೇಲೆ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ, ಘೋರವಾದ ದುಷ್ಟ ಚೇಷ್ಟೆಗಳು ಅಣಗಿಹು ನರಮನದಿ ಮಂಕುತಿಮ್ಮ. ಅಂದ್ರೆ ಬಹಳ ಇದು ಅಣಕಿಸಿ ಹೇಳ್ತಾರೆ. DVG ಅವ್ರು ಎಷ್ಟೋ ಸಲ ಬೈತಾರೆ, ನೀನು ನಾಯಿಗಿಂತ ಕಡೆ, ನೀನು ಕತ್ತೆಗಿಂತ ಕಡೆ, ಕುಣಿವ ಗಾರ್ಧವ ನೀನು ಅಂತಾರೆ. ಈ ತರ ಎಲ್ಲ DVG ಅವರು ನಮ್ಮನ್ನು ಬೈತಾರೆ, ನಾವು ಬೈಸ್ಕೊಂತೀವಿ. ಅಂದ್ರೆ ಮನಸ್ಸು ಅನ್ನೋದು ಹಾಗೆ. ಅಂದ್ರೆ ಒಂದೊಂದು ಸಲ ನೋಡಿ, ಗಗನವನ್ನು ಓಡುತ್ತ ಒಂದೇ ನೆಲವನ್ನು ತುಡಿದು ಒಂದೇ ಗಾಳಿಯನ್ನು ಸುರುವ ನರಜಾತಿ ಒಳಗೆಂದು ಬಂದುದಿ ವೈಷಮ್ಯ ಮಂಕುತಿಮ್ಮ. ನೋಡಿ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಒಬ್ರು ಶಾಂತ ರೀತಿ ಇರ್ತಾರೆ, ಒಬ್ರು ಕೋಪದಲ್ಲಿ ಇರ್ತಾರೆ. ಅಂದ್ರೆ ಈ ನಮ್ಮ ಭೂಮಂಡಲದಲ್ಲಿರ್ತಕ್ಕಂತ ಮಾನವ ಜಾತಿ ಸಂಕುಲ ಏನಿದೆ
ಅದರಲ್ಲಿ ಒಬ್ಬೊಬ್ಬನು ಒಂದೊಂದರ, ಒಬ್ಬೊಬ್ಬನಿಗೆ ಆದ್ರೆ ಅದೇ ಮನಸ್ಸು ಅಂತಂದೇಳಿ. ಅದನ್ನ ಈ ಎಲ್ಲರೂ ಒಂದೇ ತರ ಇದ್ದಾರೆ, ಆದ್ರೆ ಒಬ್ಬೊಬ್ರು ಒಂದೊಂದ್ ತರ ಬಿಹೇವ್ ಮಾಡ್ತಾರಲ್ಲ ಅಂತ ಹೇಳಿ DVG ಆಶ್ಚರ್ಯದಿಂದ ಕೇಳ್ತಾರೆ. ಅದಕ್ಕೆ ಈ ಮನಸ್ಸು ಅನ್ನೋದು ಎಷ್ಟು ನೋಡಿ, ಈ ಮತ್ತೆ ಎಷ್ಟೋ ಸಲ ತಪ್ಪು ಮಾಡ್ಬಿಡ್ತೀವಿ ನಾವು. ತಪ್ಪು ಮಾಡ್ಬಿಟ್ಟೆ ನಾವು ಪಶ್ಚಾತ್ತಾಪ ಆಗುತ್ತೆ, ಆದ್ರೆ ಕೆಲವು ಪಶ್ಚಾತ್ತಾಪ ಆಗೋದಿಲ್ಲ. ಮನಸ್ಸು ಅನ್ನೋದು ಹಾಗೆ ಇರ್ತದೆ. ಆಂಜನೇಯ ಸುಂದರಕಾಂಡದೊಳಗೆ ಬೆಂಕಿ ಇಟ್ಬಿಡ್ತಾನೆ, ಲಂಕೆಗೆಲ್ಲ ಬೆಂಕಿ ಇಟ್ಬಿಡ್ತಾನೆ, ಸುಟ್ಟು ಧಗ 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 ಉರಿದೋಗ್ಬಿಡ್ತದೆ. ಅರ್ಧ ಅರ್ಧ ಸೈನ್ಯ ಎಲ್ಲ ಹಾಳು ಮಾಡ್ಬಿಡ್ತಾನೆ. ಆಂಜನೇಯ ಹೋಗಿದ್ದು ಆ ಸೀತೆನ ಹುಡುಕಕ್ಕಾದ್ರೂ ಆ ಸೈನ್ಯವನ್ನ ಸದೆ ಬಡಿದು ಅರ್ಧ ನಾಶ ಮಾಡ್ಬಿಟ್ಟಿನಿ. ರಾಮ ಬಂದ್ರೆ ರಾವಣನ ಸಂಹಾರ ಮಾಡಿ ಸೀತಾದೇವಿನ ಕರ್ಕೊಂಡು ಹೋಗೋದು ಬಹಳ ಸುಲಭ ಮಾಡ್ಬಿಡ್ತಾನೆ. ಅರ್ಧ ಕೆಲಸ ಈಸಿ ಮಾಡ್ಬಿಡ್ತಾನೆ ಆಂಜನೇಯ. ಆದ್ರೆ ಧಗ 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 ಉರಿತಾ ಇದೆ, ಎಲ್ಲ ಉರಿದಿದ್ದಾದ್ಮೇಲೆ ಕೊನೆಯಲ್ಲಿ ಆಂಜನೇಯ ಒಂದು ಯೋಚನೆ ಮಾಡ್ತದೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನೆ. ಏನು, ಈ ಲಂಕೆನೇ ಉರಿದೋಗಿದೆ ಅಂದ್ಮೇಲೆ ಅಶೋಕವನನ್ನು ಉರಿದೋಗಿರ್ಬೋದಲ್ಲ, ಅಯ್ಯೋ ನಮ್ಮ ಮಾತೆ ಇದ್ದಾಳೆ ಸೀತಾದೇವಿ ಅಂತ ತಕ್ಷಣ ಹೋಗ್ಬಿಟ್ಟು ಸಮುದ್ರದ ಬಾಲ ಆದುತ್ತಾನೆ. ಅವನಿಗೆ ಅವಾಗ ವಾಲ್ಮೀಕಿ ಮಹರ್ಷಿಗಳು ಒಂದು ಶಬ್ದ ಯೂಸ್ ಮಾಡ್ತಾರೆ. ಆಂಜನೇಯ ಹೇಳ್ತಾನೆ, ಅಯ್ಯೋ ನಾನು ಕೋತಿ ಚೇಷ್ಟೆ ಕೋತಿ ತರ ಬಿಹೇವ್ ಮಾಡ್ಬಿಟ್ಟಲ್ಲಪ್ಪ ಅಂತ. ಅವನು ಆಂಜನೇಯನೇ ಹೇಳ್ತಾನೆ, ಅಯ್ಯೋ ನಾನು ಹೆಸರಿಗೆ ಸರಿಯಾಗಿ ಕೋತಿ ವಿದ್ಯೆ ಮಾಡ್ಬಿಟ್ಟೆ ನಾನು. ಅಂದ್ರೆ ಅಷ್ಟೊಂದು ಸುಂದರವಾಗಿ ವರ್ಣಿಸಿದ್ದಾರೆ. ಅಂದ್ರೆ ಮನಸ್ಸು ಅನ್ನೋದು ಕೋತಿ, ಮನಸ್ಸು ಮರ್ಕಟ. ಆದ್ರೆ ಅಲ್ಲಿ ವಿದ್ಯಾಧರರು ಹೋಗ್ತಾ ಇರ್ತಾರೆ, ಅವ್ರು ಮಾತಾಡ್ಕೊಂತಿರ್ತಾರೆ, ಎಂತ ಅದ್ಭುತನಪ್ಪ ಇದು, ಆಂಜನೇಯ ಲಂಕೆನೆ ಸುಟ್ಟು ಭಸ್ಮ ಮಾಡ್ಬಿಟ್ಟ, ಆದ್ರೆ ಅಶೋಕವನ ಮಾತ್ರ ಏನೂ ಆಗಿಲ್ಲ ಅಂತ ಹೇಳಿ ಅವಾಗ ಆಂಜನೇಯಗೆ ಬಹಳ ಖುಷಿ ಆಗ್ಬಿಡ್ತದೆ. ಅಂದ್ರೆ ಅಶರೀರವಾಣಿ ಆದಂಗೆ ಅಲ್ಲಿಂದ ನಮಗೆ ಶಬ್ದ ಕೇಳಿಸದ ಅವನಿಗೆ. ಅವಾಗ ಹೋಗ್ಬಿಟ್ಟು ಸೀತಾದೇವಿ ನಮಸ್ಕಾರ ಮಾಡಿ ಎಲ್ಲ ಹೊರಡ್ತಾನೆ. ಇದು ಕಥೆ. ಈ ಮನಸ್ಸು ಅನ್ನೋದು ಇನ್ನೊಂದು DVG ಅವರು ಈ ಮನಸ್ಸಿಗೆ ಸಂಬಂಧಪಟ್ಟಾಗಿ ಇನ್ನೊಂದು ಮುಕ್ತಕವನ್ನು ನಾನು ನಿಮ್ಗೆ ಹಂಚಿಕೊಳ್ಳೇಬೇಕು. ಅದೇನಪ್ಪ ಅಂದ್ರೆ, ಜನಕಜಯ ದರ್ಶನದೇನಾಯ್ತು ರಾವಣ ಚಪಲ, ಜನಕಜಯ ದರ್ಶನದೇನಾಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ. ಜನಕಜಯ ಅಂದ್ರೆ ಜನಕರಾಜನ ಮಗಳು ಜಾನಕಿ. ಜನಕಜಯ ದರ್ಶನದೇನಾಯ್ತು ರಾವಣನ್ಗೆ ಅವ್ನು ನೋಡಿದ ತಕ್ಷಣ ವ್ಯಾಮೋಹ ಆಗ್ಬಿಡ್ತಂತೆ. ನಾನು ವಿಶೇಷವಾಗಿ ನಿಮಗೆ ಇಲ್ಲಿ ಪಂಪ ಮಹಾಭಾರತವನ್ನು ಹೇಳ್ಬೇಕು. ಇದು ಪಂಪ ರಾಮಾಯಣ ನಾಗಚಂದ್ರ ಅನ್ನೋನು ಬರ್ದಿಯಾನೆ, ಅದನ್ನ ಪಂಪನ ಶಿಷ್ಯ ಅವನು. ಪಂಪ ಏನ್ ಬರ್ದಿಲ್ಲ ರಾಮಾಯಣ. ರಾಮಾಯಣ ಮಹಾಭಾರತ ಬರ್ದಿದ್ದು ಪಂಪ, ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಅದನ್ನ ಅರಿಕೇಸರಿ. ಇಲ್ಲಿ ಅದನ್ನ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಇಲ್ಲಿ ಪಂಪ ರಾಮಾಯಣವನ್ನ ರಾಘಚಂದ್ರ ಅಂತ ಬರ್ದ್ಬಿಟ್ಟು ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡಿ, ಇದು ರಾಮಚಂದ್ರ ಚರಿತ ಮಾನಸ ಅಂತ ಹೇಳಿ, ಚರಿತ ಪುರಾಣ ಅಂತ, ರಾಮಚಂದ್ರ ಚರಿತ ಪುರಾಣ ಅಂತ ಹೇಳಿ ಅದಕ್ಕೆ ಇನ್ನೊಂದು ಪಂಪ ರಾಮಾಯಣ ಅಂತ ಹೆಸರಿಡ್ತಾನೆ. ಪಂಪನೇ ಅವನು ಗುರುವಿಗೆ ಅರ್ಪಣೆ ಮಾಡುವಂಥದ್ದು. ಅದರೊಳಗೆ ಒಂದು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆಕಾಶದ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಪುಷ್ಪಕ ಮಾರ್ಗದಲ್ಲಿ ರಾವಣ. ಆ ಸೀತೆಯನ್ನು ನೋಡ್ತಾನೆ, ಅವಳ ಆ ಸೌಂದರ್ಯ ನೋಡ್ಬಿಟ್ಟು ವ್ಯಾಮೋಹನಾಗಿ ಅವನಿಗೆ ಗೊತ್ತೇ ಇರೋದಿಲ್ಲ ಸೀತೆ ಬಗ್ಗೆ. ಅವಾಗ ಅಯ್ಯೋ ಇಂತ ಇಷ್ಟ ಚೆನ್ನಾಗಿದ್ದಾಳಲ್ಲ ಅಂತೇಳಿ ಅವನು ನಾಗಚಂದ್ರ ಹೇಳ್ತಾನೆ, ಅವನು ಪರನಾರಿ ಸೋದರಿ ವ್ರತ ತೆಗೆದುಕೊಂಡಿರ್ತಾನಂತೆ. ನೋಡಿ ಯೋಚನೆ ಮಾಡೋದು, ಪರನಾರಿ ಅಂದ್ರೆ ಬೇರೆಯವರ ಹೆಂಡತಿ ನನ್ನ ಸೋದರಿ ಅನ್ನೋ ವ್ರತವನ್ನ ತೆಗೆದುಕೊಂಡಿರೋನು ಸೀತೆಯನ್ನು ನೋಡಿದ ತಕ್ಷಣ ಅವನು ಅಟ್ರಾಕ್ಟ್ ಆಗ್ಬಿಡ್ತಾನೆ, ಬಂದ್ಬಿಟ್ಟು ಸೀತೆಯನ್ನು ಹೊತ್ಕೊಂಡು ಹೋಗ್ತಾನೆ. ಅದು ಕತೆ. ಅದ್ರೊಳಗೆ ಬಹಳ ಚೆನ್ನಾಗಿ ಸುಂದರವಾಗಿ ಪಂಪ ರಾಮಾಯಣದೊಳಗೆ ಬಹಳ ಚೆನ್ನಾಗಿ ನೀವೆಲ್ಲರೂ ರೆಫರ್ ಮಾಡ್ಬೋದು ಬೇಕಾದ್ರೆ, ಬಹಳ ಚೆನ್ನಾಗಿ ವರ್ಣನೆ ಮಾಡಿದೆ. ಜನಕಜಯ ದರ್ಶನದೇನಾಯ್ತು ರಾವಣ ಚಪಲ, ರಾವಣ ಚಪಲ ಆಗೋಯ್ತಲ್ವಾ. ಅದೇ ತರ ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ. ಆ ಬಂಗಾರದ ಜಿಂಕೆ ನೋಡ್ತಾಳೆ ಅರಣ್ಯದೊಳಗೆ ಆರಾಮಾಗಿ. ರಾಮ ಲಕ್ಷ್ಮಣ ಇವ್ರ ಜೊತೆಗೆ ವನವಾಸ ಮಾಡತಕ್ಕಂಥ ಈ ಮಹಾರಾಣಿ ಇವಳು ಯಾರು, ನಮ್ಮ ಜಾನಕಿ. ಆ ಬಂಗಾರದ ಜಿಂಕೆ ಅವಳಿಗೆ ಗೊತ್ತಾಗ್ಬೇಕಲ್ವಾ, ಈ ಜಿಂಕೆ ಬಂಗಾರದ್ದು ಸಾಧ್ಯನಾ? ಆ ಬಣ್ಣವಾಗಿ ಮಿಂಚ್ತಾ ಇದೆ, ಇದರಲ್ಲಿ ಏನೋ ಒಂದು ಕುತಂತ್ರ ಇದೆ, ಕುಹಕ ಇದೆ, ಇದು ಮಾಯಾ ಜಿಂಕೆ ಇರ್ಬೇಕು, ಮಾಯಾ ಮೃಗ ಇದು. ಆದ್ರಿಂದ ಅವಳಿಗೆ ಅರ್ಥನೇ ಆಗಲ್ಲ. ಇಲ್ಲ ನನಗೆ ಬೇಕು, ನೀವೆಲ್ಲ ಇದೆಲ್ಲ ಇದು ಆಹಾರ ಸಂಪಾದನೆ ಮಾಡೋದಕ್ಕೆ ಅಥವಾ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರ, ಕಟ್ಟಿಗೆ ಎಲ್ಲ ತಾಂಬರೋದಕ್ಕೆ ಹೋಗ್ತಾ ಇರ್ತೀರಾ, ಕಾಡಿನಲ್ಲಿ ಹೋಗ್ತಾ ಇರ್ತೀರಾ. ಅವಾಗ ನಾನು ಒಬ್ಳೇ ಇರ್ತೀನಿ ಆಶ್ರಮದೊಳಗೆ, ಇಲ್ಲಿ ನನಗೆ ಒಬ್ರು ಆಟ ಆಡೋದಕ್ಕೆ ಬೇಕು, ಇದು ಚೆನ್ನಾಗಿದೆ ರಾಮ ನನಗೆ ಬೇಕೇ ಬೇಕು ಅಂತ ಕಳಿಸ್ತಾಳೆ. ಹಠ ಹಿಡಿತಾಳೆ, ಹಠ ಅಂದ್ರೆ ಅವಳಿಗೆ ಬೇಕೇ ಬೇಕು. ಅವಾಗ ಲಕ್ಷ್ಮಣ ಕೊನೆಗೂ ಅವ್ನು ಬರೋದಿಲ್ಲ. ಸೀತೆ ಅವನು ಮಾರೀಚ, ನಿಮ್ಗೆಲ್ಲ ಗೊತ್ತಿದೆ ಕತೆ. 3 ಲೈನ್ ಹಾಕ್ತಾನೆ. 3 ಲೈನ್ ಹಾಕ್ಬಿಟ್ಟು, ಅತ್ತಿಗೆ ನನಗೆ ಗೊತ್ತಿದೆ ರಾಮನ್ನ ಯಾರು ಈ ಪ್ರಪಂಚದೊಳಗೆ ತೊಂದರೆ ಮಾಡಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವನು ತುಂಬಾ ವೀರಾಗ್ರಣಿ. ಅವನು ಬೇರೆಯವ್ರು ಅವ್ನು ನೋಡಿ ಹೆದರ್ಕೊಂತ ಹೊರತು ಅವ್ನು ಬೇರೆಯವ್ರು ಹೆದರ್ಕೊಂಡು ಅಯ್ಯೋ ಸೀತೆ ಅಯ್ಯೋ ಲಕ್ಷ್ಮಣ ಅಂತಂದು ಹೇಳಿ ಅಲ್ಲ, ಅವನು ಏನೂ ಆಗಿರಲ್ಲ, ಇದೇನೋ ಬೇರೆ ಕುತಂತ್ರ ಇದೆ ಅಂತ ಹೇಳಿದ್ರು ಸೀತೆ ನಂಬೋದಿಲ್ಲ. ಅದನ್ನ ಬಲವಂತ ಮಾಡ್ತಾಳೆ, ಬೈತಾಳೆ, ಅವನನ್ನು ಹೋಗು ನೀನು ಅಂತಾಳೆ. ಅವಾಗ ಕೊನೆಗೆ ವಿಧಿ ಇಲ್ಲದೆ ಇದೆಲ್ಲ ಆಗ್ಬೇಕು ಅಂತ ಇತ್ತು.
ಅಂದ್ರೆ ಡೆಸ್ಟಿನಿ ಇಸ್ ಪ್ರೀ ರಿಟರ್ನ್ ಅಂತ ಹೇಳ್ಬಿಟ್ಟು. ಇಲ್ಲದಿದ್ರೆ ಕಥೆನೇ ಆಗ್ತಿರ್ಲಿಲ್ವೇ? ಅದು 3 ಗೆರೆ ಹಾಕ್ತಾನಂತೆ. ಆ ರಾವಣ ಆ ಸನ್ಯಾಸಿ ವೇಷದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಅವಳು ಗೊತ್ತಿರ್ಬೇಕಲ್ವಾ ರಾವಣ ಒಂದು ಲೈನ್. ಅದಕ್ಕೆ ನಮ್ಗೆ ಇವಳು ಕೂಡ ಲಕ್ಷ್ಮಣ ರೇಖಾ ಅಂತ ಹೇಳ್ತೀವಲ್ಲ, ಲಕ್ಷ್ಮಣ ರೇಖೆಯನ್ನು ದಾಟಬಾರದು. ನಮ್ಮಲ್ಲಿ ನಾವೇ ಯಾರೇ ಆಗ್ಲಿ ಮನುಷ್ಯರು, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ನಮ್ಗೊಂದು ನಾವೇ ವಿಧಿಸ್ಕೊಳ್ಬೇಕು, ಒಂದು ಬೌಂಡ್ರಿ ಹಾಕೊಳ್ಬೇಕು. ಆ ಬೌಂಡ್ರಿ ಏನು? ಮನಸ್ಸಿಗೆ ಬೌಂಡ್ರಿ. ಅದು ಮನಸ್ಸು ಇಲ್ಲಿಂದ ದಾಟಬಾರ್ದು, ಇದು ನನ್ನ ಲಿಮಿಟ್, ಇದರಿಂದ ಮೇಲೆ ಹೋದ್ರೆ, ಇದು ಮೀರಿದ್ರೆ ನನಗೆ ಅಪಾಯ, ಕಟ್ಟಿಟ್ಟ ಬುತ್ತಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಎಷ್ಟೋ ಜನ ಸಾಕಷ್ಟು ಸಾಲುಗಳು ಮಾಡ್ಕೊಂಡು, ತೀರ್ಸಲಾರ್ದಂತಷ್ಟು ಸಾಲು ಮಾಡ್ಕೊಂಡು ಹಾಳಾಗಿ ಹೋಗ್ತಾರೆ. ಈ ರೀತಿಯಾಗಿ ವ್ಯಸನಿಗಳು ಆ ಚಟಗಳಿಗೆ ಬಲಿಯಾಗಿ ಹೋಗ್ಬಿಡ್ತಾರೆ. ಅಂದ್ರೆ ಯಾವಾಗ ನಮ್ಮ ಮನಸ್ಸನ್ನ ನಾವು ಗೆದ್ರೆ, ಚಿತ್ತ ವೃತ್ತಿ ಅದನ್ನ ನಾವು ಈ ಕಂಟ್ರೋಲ್ ಮಾಡೋದೇ ಆದ್ರೆ ನಾವು ಜಯಿಸ್ತೀವಿ ಅನ್ನೋದಕ್ಕೆ ಇದು ಇನ್ನು ವಂಡರ್ಫುಲ್ ಎಕ್ಸಾಂಪಲ್. ಇಲ್ಲಿ ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ. ಜನಗಳು ಎಲ್ಲರೂ ಬೈತಾರೆ, ರಾವಣ ಎಂತ ಕಚಡ ನನ್ ಮಗರೇ, ಇವನು ಎಂತ ಅವನು, ಈ ಹೆಣ್ಮಗಳು ಪಾಪ ಇವನು ಹತ್ಕೊಂಡು ಹೋಗ್ಬಿಡ್ನಲ್ಲಪ್ಪ, ಅವನು ಪಾಪಿಷ್ಟ ಅವನು ಅಂತಂದು ಬೈಕೊಂತೀವಿ. ಆದ್ರೆ ಜನ ಈ ವಿಚಾರ ಹೇಳೋದಿಲ್ಲ. ಏನು? ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ. ಇವಳ ಮೇಲೆ ಕನಿಕರ, ಪಾಪ ಅಯ್ಯೋ ಸೀತೆ ಅವಳ್ಪಾಡಿಗಳು ಇದ್ಲು, ಇವನ್ ಬಂದ್ಬಿಟ್ಟು ಮೋಸದಿಂದ ತಗೊಂಡ. ಮನದ ಬಗೆ ಅರಿಯದದು ಮಂಕುತಿಮ್ಮ. ಇವಳು ಈಕ್ವಲ್ ತಪ್ಪಿದೆ ತಾನೆ, ಜಾನಕಿಯದು ತಪ್ಪೆ, ಅವಂದು ತಪ್ಪೆ, ಅವಂದು ಒಪ್ಪು ಅಂತ ಹೇಳಂಗಿಲ್ಲ. ಅವನ್ ಮಾಡಿದ್ದು ಘೋರ ಅಪರಾಧ, ಒಬ್ಬ ಪರಸ್ತ್ರೀಯನ್ನು ಹೊತ್ಕೊಂಡು ಹೋಗುವಂಥದ್ದು ಇದು ತಪ್ಪೆ. ಆದ್ರೆ ಲಕ್ಷ್ಮಣ ಹಾಕಿದಂತಹ ಗೆರೆಯನ್ನ ದಾಟಿ ಅವಳು ಬಂದಾಗ, ಅಂದ್ರೆ ನಮ್ಮ ಮನಸ್ಸಿನ ಗೆರೆ, ಆ ಗೆರೆಯನ್ನ ದಾಟಿ ಬಂದಿದ್ದರಿಂದ ತೊಂದರೆ ಆಯ್ತು, ಇಲ್ದಿದ್ರೆ ತೊಂದರೆ ಆಗ್ತಿರ್ಲಿಲ್ಲ ಅನ್ನೋದು ನಮಗೆ ಮತ್ತೆ ನಮಗೆ ಮನಸ್ಸು ನೋಡಿ. ವಾಲ್ಮೀಕಿ ರಾಮಾಯಣದೊಳಗೆ ಹೆಜ್ಜೆ ಹೆಜ್ಜೆಗೂ ನಮಗೆ ಶುಭಾಶಯಗಳು ಸಿಗ್ತವೆ, ಹೆಜ್ಜೆ ಹೆಜ್ಜೆಗೂ ನಮಗೆ ಕೋಡೆಡ್ ಮೆಸೇಜಸ್. ಇದು ಕೋಡೆಡ್, ನಾವು ಡಿಕೋಡ್ ಮಾಡ್ಬೇಕಷ್ಟೇ. ನಮ್ಮ ಮನಸ್ಸು, ನಮ್ಮ ಒಳಗಡೆ ಒಬ್ಬ ಸೀತೆ ಇದ್ದಾಳೆ, ನಮ್ಮ ಒಳಗಡೆ ಒಬ್ಬ ರಾವಣ ಇದ್ದಾನೆ, ನಮ್ಮ ಒಳಗಡೆ ಒಬ್ಬ ಆಂಜನೇಯ ಇದ್ದಾನೆ, ಎಲ್ಲರೂ ನಮ್ಮ ಒಳಗಡೆ ಸೇರ್ಕೊಂಡಿದ್ದಾರೆ. ನಾವೇ ಅವರನ್ನು ಅವಿರ್ಭವಿಸ್ಕೊಂಡು ಈ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಹೆಜ್ಜೆ ಇಡುವಂತ ಒಂದು ವ್ಯವಧಾನ ಮಾಡ್ಕೊಂಡ್ರೆ ಬದುಕು ಬಹಳ ಸುಂದರ, ಬದುಕನ್ನ ಕರೆಕ್ಟ್ ಆಗಿ ಚೆನ್ನಾಗಿ ನಾವು ನಿಭಾಯಿಸ್ಬೋದು. ಇಲ್ಲದಿದ್ರೆ ತೊಂದರೆ ಅಂತೂ ಹಾಗೆ ಆಗ್ತದೆ ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ಇನ್ನ ಚಿತ್ತವೃತ್ತಿ ಅನ್ನೋದು ಹೀಗಾದರೆ ಇದನ್ನ ನಿಭಾಯಿಸೋದು ಹೇಗೆ ಅನ್ನೋದು ನಮ್ಮ ಇವತ್ತಿನ ಸಬ್ಜೆಕ್ಟು. ಚಿತ್ತವೃತ್ತಿ, ಇದನ್ನ ನಿವಾರಣೆ ಮಾಡೋ ಚಿತ್ತವೃತ್ತಿ ನಿರೋಧ. ಇದಕ್ಕೆ ಶಂಕರರು ಬಹಳ ಸುಂದರವಾಗಿ ತಮ್ಮ ಪ್ರಾರ್ಥನಾ ಶ್ಲೋಕದಲ್ಲೂ ಹೇಳ್ತಾರೆ, ನಮ್ಮ ತೈತರೇಯ ಉಪನಿಷತ್ತಲ್ಲೂ ಬರ್ತದೆ ಇದು. ಉದಾಹರಣೆಯನ್ನು ಕೊಡ್ತಾರೆ. ಎನ್ನೇತಿ ನೇತಿ ವಚನೈಹಿ ನಿಗಮ ಅವೋಚುಹು. ಎನ್ನೇತಿ ನೇತಿ ವಚನೈಹಿ, ಏನಪ್ಪಾ ನಾ ಇತಿ ಇದಲ್ಲ ಅಂತಂದು ಹೇಳ್ತಾರೆ ಶಂಕರರು. ಇದಲ್ಲಪ್ಪ, ನಾ ಇತಿ ನೇತಿ 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 ಅಂತ ಹೇಳ್ತಾರೆ. ಇದು ಮಾಡ್ಬೇಡ್ರಪ್ಪ, ಇದು ಮಾಡ್ಬೇಡ್ರಿ. ಏನ್ ಮಾಡ್ಬೇಡ್ರಿ? ಈ ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಈ ಜಗತ್ತು ಅನ್ನೋದು ಮಿಥ್ಯ, ಬ್ರಹ್ಮ ಅನ್ನೋದು ಮಾತ್ರ ಸತ್ಯ. ಈ ಬ್ರಹ್ಮ ಅನ್ನೋದೇನು? ಅದು ನಿರ್ವಿಕಾರ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ಯುಬದ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನವಾಸಂಗತಂ ನೈವ ಮುಕ್ತಿರ್ನ ಬಂಧಃ ಚಿದಾನಂದ ರೂಪ ಶಿವೋಹಂ. ನವಾಸಂಗತಂ ನೈವ ಮುಕ್ತಿರ್ನ ಬಂಧಃ. ಆ ಅಟ್ಯಾಚ್ಮೆಂಟ್ ಅನ್ನೋದು, ಡಿಟ್ಯಾಚ್ಮೆಂಟ್ ಅನ್ನೋದು ಅದರಲ್ಲೇ ಇರ್ತಕ್ಕಂಥದ್ದು ಶಿವ ಚಿದಾನಂದ ಸ್ವರೂಪ. ಅದೇನು ಅಲ್ಲ, ಅಟ್ಯಾಚ್ಮೆಂಟು ಅಲ್ಲ, ಡಿಟ್ಯಾಚ್ಮೆಂಟು ಅಲ್ಲ, ಎಲ್ಲವನ್ನು ಮೀರಿದ್ದು ಅದು ಈಶ್ವರ ತತ್ವ, ಅದು ಆತ್ಮತತ್ವ, ಆತ್ಮಬೋಧ ಅಂತಂದು ಹೇಳಿ ಅಲ್ಲಿ ನಾವು ಪರಮಾತ್ಮನಲ್ಲಿ ಲೀನ ಆಗ್ಬೇಕು, ಆತ್ಮನನ್ನ. ಯಾಕೆಂದ್ರೆ ನೋಡಿ, ಈ ಪೆಟ್ರೋಲ್, ಒಂದು ಕಾರಲ್ಲಿ ಪೆಟ್ರೋಲ್ ಇದೆ, ಪೆಟ್ರೋಲ್ಗೆ ಕಾಮನ್ ಸೆನ್ಸ್ ಇದೆಯಾ? ಪೆಟ್ರೋಲ್ಗೆ ಇದು ಆಕ್ಸಿಡೆಂಟ್ ಮಾಡೋ ಪೆಟ್ರೋಲು, ಆಕ್ಸಿಡೆಂಟ್ ಮಾಡದಿರೋ ಪೆಟ್ರೋಲು, ಇದು ಸೇಫ್ ಪೆಟ್ರೋಲು, ಇದು ಅನ್ಸೇಫ್ ಪೆಟ್ರೋಲ್, ಆ ಥರ ಏನೋ ಇದೆಯಾ? ಈ ಪೆಟ್ರೋಲ್ ನಿಂದ ಸ್ಪೀಡ್ ಜಾಸ್ತಿ ಬರುತ್ತೆ, ಈ ಪೆಟ್ರೋಲ್ ಆ ಥರ ಏನಿದೆಯಾ? ಏನೂ ಇಲ್ಲ. ಪೆಟ್ರೋಲ್ ಅನ್ನೋದು ಆತ್ಮನ ಸ್ವರೂಪ, ವೆಹಿಕಲ್ ಅನ್ನೋದು ದೇಹ. ಹೇಗೆ ನಾವು ಪೆಟ್ರೋಲ್ ಅನ್ನ ಕಾರಲ್ಲಿ ಹಾಕ್ಬಿಟ್ಟು ನಾವು ಓಡಿಸ್ಕೊಳ್ತೀವಿ, ಅದೇ ರೀತಿಯಾಗಿ ಮನಸ್ಸಿನೊಳಗಡೆ, ಮನಸ್ಸು ಅನ್ನೋದು ದೇಹದೊಳಗೆ, ದೇಹ ಅನ್ನೋ ಒಂದು ಈ ವೆಹಿಕಲ್ ಅಲ್ಲಿ ಮನಸ್ಸು ಅನ್ನೋದು ಇಟ್ಕೊಂಡು, ಬುದ್ಧಿ ಮನಸ್ಸು ಅನ್ನೋದು ಉಪಾಧಿಯಲ್ಲಿ ನಾವು ಬದುಕನ್ನು ನಡೆಸ್ಕೊಂಡು ಹೋಗ್ತೀವಿ. ಯಾವಾಗ ಇದು ಈ ಎಲ್ಲರ ಮನಸ್ಸೇ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಮಾಡುವಂತ ಗುರು ಬೇಕು, ನಮಗೆ ವ್ಯವಧಾನ ಬೇಕು. ಆಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನಾವು ಪ್ರಯಾಣ ಮಾಡ್ಬೋದು, ಬದುಕನ್ನ ಸಂತೋಷವಾಗಿ ಇಟ್ಕೊಳ್ಬಹುದು. ಆದ್ರೆ ಅಲ್ಲೇ ಸಮಸ್ಯೆ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಆದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ಉಪಾಯ. ಹಾಗೆ ನೋಡಿ, ಇಲ್ಲಿ
ನಾಯಿತಿ ನಾಯಿತಿ ಅಂತಂದ್ರೆ ಶಂಕರರು ಹೇಳಿದ್ರು. ಅಲ್ಲಿ ತೈತ್ರೇಯ ಉಪನಿಷತ್ತಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ರಜ್ವಾಂ ಭುಜಂಗಮ ಇವ ಪ್ರತಿಭಾಸಿತಂ ವೈ ಅಂತ ಹೇಳ್ತಾರೆ. ನೋಡಪ್ಪ, ನಮ್ಮ ಮಾನವ ಕುಲಕ್ಕೆ ನಾವು ಮನುಷ್ಯರಾಗಿ ಬದುಕಿದ್ದಾಗ ಒಂದು ಭ್ರಮೆಗಳು ಬರ್ತವೆ. ಮಾಯೆ ಅನ್ನೋದು, ಮಾಯೆಯ ಮುಸುಗಿನಲ್ಲಿ ಸಿಕ್ಕಾಕೊಳ್ತೀವಿ. ಏನ್ ಮಾಯೆ ಇದು? ನಾವು ಕತ್ತಲಲ್ಲಿ ಹೋಗ್ತಾ ಇರ್ತೀವಿ, ಒಂದು ಹಗ್ಗ ಕಾಣಿಸ್ತದೆ, ದಪ್ಪನೆ ಹಗ್ಗ ಕಾಣಿಸ್ತದೆ, ಅದು ನಮ್ಗೆ ಹೆದರಿಕೆ ಆಗ್ಬಿಡ್ತದೆ. ಅಯ್ಯೋ ಇದು ಹಾವು ಅಂತ ಅನ್ಕೊಂಡ್ಬಿಡ್ತೀವಿ. ಹಾವು ಎಲ್ಲಿತ್ತು? ಹಾವು ಎಲ್ಲೂ ಇರ್ಲಿಲ್ಲ. ಹಾವು ಇರ್ಲಿಲ್ಲ, ಹಗ್ಗ ಅದು. ಮತ್ತೆ ನಾವು ಟಾರ್ಚ್ ಹಾಕಿ ಬೆಳಕನ್ನು ನೋಡಿದಾಗ ಓ ಇದು ಹಗ್ಗ ಕಣಯ. ಬಟ್ ಹಾವು ಕಾಣಿಸ್ತಲ್ಲ ನಮ್ಗೆ. ಹಾವು ಅನ್ನೋದಿಲ್ಲ, ಮನಸ್ಸಿನೊಳಗಿತ್ತು ಹಾವು. ಅಲ್ಲಿ ಇರ್ಲಿಲ್ಲ ಹಾವು, ಮನಸ್ಸಿನೊಳಗಿತ್ತು. ಆ ಮನಸ್ಸಿನೊಳಗೆ ಇರ್ತಕ್ಕಂಥ ಹಾವನ್ನ ನಾವು ತೆಗಿಬೇಕು, ಆಗ ಅದು ಹಗ್ಗ ಅಂತ ಗೊತ್ತಾಗ್ತದೆ. ಇದು ರಜ್ವಾಂ ಭುಜಂಗ. ಹಗ್ಗ ಹಾವಿನ ಉದಾಹರಣೆಯನ್ನ ವೇದಾಂತದ ಒಂದು ಪ್ರಕ್ರಿಯಾಸಲ್ಲಿ ಅಂದ್ರೆ ಪ್ರಥಮ ಪಾಠದಲ್ಲಿ ಹೇಳುತ್ತಂದು ತೈತರೇಯ ಉಪನಿಷತ್ತಲ್ಲಿ ಬರ್ತಕ್ಕಂಥ ಉದಾಹರಣೆಗಳು ನಮ್ಮ ಋಷಿಮುನಿಗಳು ಇನ್ನೊಂದು ಉದಾಹರಣೆ ಕೊಡ್ತಾರೆ, ಅದನ್ನು ನಿಮ್ಗೆ ಹೇಳ್ತೀನಿ. ಈ ನೀರು ಅಂತ ಇರ್ತದೆ, ಉಪ್ಪು ತಗೊಳ್ತೀವಿ, ಉಪ್ಪು ಅಥವಾ ಸಕ್ಕರೆನೇ ತೆಗೆದುಕೊಳ್ಳಿ. ಉಪ್ಪು ಬೇಜಾರಾದ್ರೆ ನೀವು ಸಕ್ಕರೆ ಅಂತ ಅನ್ಕೊಳ್ಳಿ. ಆ ಉಪ್ಪು ಒಂದ್ ಕಡೆ ಇಟ್ಕೊಳ್ತೀವಿ, ನೀರು ಒಂದು ಕಡೆ, ಒಂದು ಕೊಡಪಾನದಲ್ಲಿ ಒಂದು ನೀರು ಇಟ್ಕೊಂಡು ಆ ಉಪ್ಪು ಕಾಣಿಸ್ತಾ ಇದೆ ನಮ್ಗೆ, ಅಥವಾ ಸಕ್ಕರೆ ಕಾಣಿಸ್ತಾ ಇದೆ, ನೀರ್ ಕಾಣಿಸ್ತಾ ಇದೆ. ಆ ಸಕ್ಕರೆಯನ್ನ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಕಲಿಸ್ಬಿಡ್ತೇವೆ. ಸಕ್ಕರೆ ಎಲ್ಲಿದೆ? ಸಕ್ಕರೆ ಇಲ್ಲ. ಆದ್ರೆ ನೀರಿನ ರುಚಿಯನ್ನು ನೋಡಿದಾಗ ಅದು ಸಿಹಿ ಕಾಣಿಸ್ತದೆ. ಅಂದ್ರೆ ಅದು ಅನುಭವಿಸಬೇಕೇ ಹೊರತು ಆತ್ಮನನ್ನ ನಾವು ಕಾಣೋದಿಲ್ಲ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅದು ಒಂದಾಗಿ ಬಿಡ್ತದೆ ಒಳಗಡೆ. ಅದು ಚಿತ್ತವೃತ್ತಿನೂ ಹಾಗೇನೆ. ಮನಸ್ಸು ಅನ್ನೋದು ಒಳಗಡೆ ಇರ್ತಕ್ಕಂಥದ್ದು, ಅದು ಕೆಲಸ ಮಾಡ್ತಾ ಇರ್ತದೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾದ ಮಾರ್ಗದರ್ಶನವನ್ನು ಮಾಡಿದಾಗ ಅದು ಮನವನಾಳುವುದು ಹಠದ ಮಗುವನಾಳುವ ನಯದೆ. ಮನಸ್ಸಿನ ಗಲಾಟೆ ಇನ್ನೊಂದು ಡಿವಿಜನ್ ನಾವು ನೆನ್ಸ್ಕೊಳ್ಬೇಕು. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಕೂಗು ಬಡಿತಗಳಿನದು, ಮರೆಸಿತ್ತು ಇನಿತಿನಿತ ಮಂಕುತಿಮ್ಮ. ಡಿ.ವಿ.ಜಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಮನವನಾಳುವುದು ಒಂದು ಮಗು ಇದೆ, ಹಠ ಮಾಡುವಂತ ಮಗು. ಅದು ಹಠ ಮಾಡ್ತಾ ಇದೆ, ಅದು ಗೊತ್ತಿಲ್ಲ ಯಾಕೆ ಹಠ ಮಾಡ್ತಾ ಇದೆ ಅಂತ. ತಾನು ಯಾಕೆ ಹಠ ಮಾಡ್ತೀನಿ ತನಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಒಂದೇ ಸಮಯ ರೊಚ್ಚು, ಕೈ ಬಡಿತದೆ, ಕಾಲು ಬಡಿತದೆ. ಆಗ ಅಮ್ಮ ಎಲ್ಲೋ ಬೇರೆ ಕಡೆ ಇರ್ತಾಳೆ, ಅಮ್ಮ ಬರ್ತಾಳೆ. ಇನಿತಿನಿತು ಸವಿ ಇಣಿಸು ಸವಿ ಕಥೆಗಳು ಅವ್ ಬಿಟ್ಬಿಡ್ತಾಳೇನೆ. ಅನುಕೂಲಿಸದು ಕೂಗು ಬಡಿದ ಅಮ್ಮ ಬಂದ್ಬಿಟ್ಟು ಅದನ್ನು ಹೊಡಿತಾಳೇನು. ಯಾಕೆ ಹೇಳ್ತೀನಿ, ಭಯ ಮುಸ್ಕೊಂಡು ಬಿದ್ದಿರು, ಸುಮ್ಮನೆ ಗೊತ್ತಾಗಲ್ಲ ನಿಂಗೆ ಹಂಗೆ. ಅಯ್ಯಲ್ಲ ಭಯಲ್ಲ. ತಾಯಿ ಏನ್ ಮಾಡ್ತಾಳೆ, ತಕ್ಷಣ ಎಳೆ ಮಗುನ ಎತ್ಕೊಂಡು ಹೃದಯಕ್ಕೆ ಅಪ್ಕೊಂತಾಳಂತೆ. ಫಸ್ಟ್ ನೋಡಿ, ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಈ ಎಳೆಯ ಮಕ್ಕಳು ತಾಯಿಯ ಎದೆಗೆ ಅಪ್ಕೊಂಡಾಗ ಅಳು ನಿಲ್ಲಿಸ್ತವೆ. ನಿಮ್ಗೆ ಅಬ್ಸರ್ವ್ ಮಾಡಿ ಬೇಕಾದ್ರೆ. ಕಾರಣ ಏನಪ್ಪಾ ಅಂದ್ರೆ, ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್ ಫಾರ್ ದಿಸ್. ಗರ್ಭಕೋಶದಲ್ಲಿ ಮಗು ಇದ್ದಾಗ ಆ ಮಗುಗೆ ಆ ಶಿಶುಗೆ, ಒಳಗಡೆ ಇರ್ತಕ್ಕ ಶಿಶುಗೆ ತಾಯಿಯ ಹೃದಯದ ಸಪ್ಪಳ ಮಾತ್ರ ಕೇಳಿಸ್ತಾ ಇರ್ತದೆ. ಇಟ್ ವಿಲ್ ಹಿಯರ್ ಓನ್ಲಿ ದಿ ಹಾರ್ಟ್ ಬೀಟ್ಸ್ ಆಫ್ ದಿ ಮದರ್. ಅಂಡ್ ನಮ್ಮ ಎಲ್ಲರಿಗೂ ಬೇರೆ ಬೇರೆ ಆದಂತಹ ಹಾರ್ಟ್ ಬೀಟ್ಸ್ ಇದೆ. ಎಲ್ಲರಿಗೂ ಹಾರ್ಟ್ ಬೀಟ್ಸ್ ಎಲ್ಲ ಒಂದೇ ತರ ಇರಲ್ಲ. ಆ ಮಗು ಆ ತಾಯಿಯ ಒಂದು ಎದೆ ಬಡಿತವನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರ್ತದೆ. ತುಂಬಾ ಪರಿಚಯವಾದ ಶಬ್ದ ಯಾವ್ದಾದ್ರೆ ತಾಯಿಗೆ ತಾಯಿಯ ಹೃದಯದ ಎದೆ ಬಡಿತ, ಎದೆಯ ಮಿಡಿತ, ಹೃದಯ ಮಿಡಿತ. ಅದಕ್ಕೆ ಹೃದಯ ಮಿಡಿತ. ಆ ತಾಯಿ ಯಾವ ಎದೆಗೆ ಒಪ್ಕೊಂತಾಳಲ್ಲ, ಅವಳಿಗೆ ಆ ಹೃದಯದ ಸೌಂಡ್ ಕೇಳುತ್ತೆ. ಸೇವ್ ಕೇಳಿದ್ರೆ ಓಹೋ ನಾನು ಕ್ಷೇಮವಾದಂತ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿ ಭರವಸೆ ಆಗುತ್ತೆ, ಧೈರ್ಯ ಬರುತ್ತೆ, ಅವಾಗ ನಿಲ್ಲಿಸುತ್ತೆ, ಆರಾಮಾಗುತ್ತೆ. ಈ ತಾಯಿ ಏನ್ ಮಾಡ್ತಾಳೆ, ಇನ್ನೂ ರೊಚ್ಚು ಮಾಡುವಂತ ಮಕ್ಕಳನ್ನ, ಹಠ ಮಾಡುವಂತ, ಇನಿತಿನಿತು ಸವಿ ಇಣಿಸು ಸವಿ ಕತೆ, ಇನ್ನೂ ನೋಡ್ಲಿಲ್ಲ, ಸರಿ ಆಗ್ಲಿಲ್ಲ, ಹೊರಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಮ್ಮ ಗುಬ್ಬಿ ಇದೆ ನೋಡು, ಇಲ್ಲಿ ನೋಡು ದೀಪ ಇದೆ ನೋಡು, ಇಲ್ಲಿ ನೋಡು. ಅಂದ್ರೆ ಉದಾಹರಣೆ ಕೊಟ್ಟು ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ತಾಳೆ ಅವಳು. ಇನಿತಿನಿತು ಸವಿ ಇಣಿಸು ಸವಿ ಕಥೆಗಳೆಂದೇ, ಅನುಕೂಲಿಸದು ಕೂಗು ಬಡಿತಗಳೆನ್ನದು, ಮರೆಸಿತ್ತು ಇನಿತಿನಿತ ಮರೆಸ್ಬೇಕಪ್ಪ ನೀನು. ನೋಡಿ, ನಮ್ಮಲ್ಲಿ ನಮ್ಮ ಗುರುಗಳು ಅನ್ನೋರು, ಪಂಡಿತರು ಅನ್ನೋರು ನಮ್ಗೆ ಹೇಳ್ತಾರೆ, ನೋಡಪ್ಪ ಅಲ್ಲಿ ಹೋಗಿ 108 ನಮಸ್ಕಾರ ಹಾಕಿ, 108 ಜಪ ಮಾಡಿ, ಸೂರ್ಯ ನಮಸ್ಕಾರ ಹಾಕಿ, ಈ ಲಲಿತ ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಜಪ ಮಾಡಿ. ಯಾಕೆ ಹೇಳ್ತಾರೆ ಇದನ್ನೆಲ್ಲ? ಅದ್ರ ಒಂದು ಮಂತ್ರಶಕ್ತಿ, ಅದರೊಳಗೆ ಅಲ್ಲಗಳಿಯಕ್ಕೆ ಆಗೋದೇ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಗಾಯತ್ರಿ ಮಂತ್ರ ಅನ್ನೋದು ವೇದಮಾತಾ ಗಾಯತ್ರಿ ಅಂತ. ಅದನ್ನ ಬಹಳ ತಪಸ್ ಮಾಡಿ ವಿಶ್ವಾಮಿತ್ರ ಅನ್ನೋದು ಅದಕ್ಕೆ, ವಿಶ್ವಕ್ಕೆ ಮಿತ್ರ. ಅದೇ ರೀತಿಯಾಗಿ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅದೆಲ್ಲ ಬಹಳ ವಿಶೇಷ. ನಮ್ಮ ಭಗವದ್ಗೀತೆ ಪಾರಾಯಣ ಮಾಡೋದು ಎಲ್ಲವೂ ಆ ಮಂತ್ರ ಭಾಗ ಒಂದಾದ್ರೆ, ಇನ್ನೊಂದು ಅಷ್ಟೊತ್ತು ನಾವು ಜಪ ಮಾಡ್ಬೇಕಾದ್ರೆ ಎಲ್ಲವನ್ನು ಮರೆತು ನಾವು ಮನಸ್ಸೆಲ್ಲ ಅಲ್ಲೇ ಇರ್ತದೆ. ನೋಡಿ, ನಾವು ಯಾವಾಗ್ಲೂ ನೋಡಿ, ಪ್ರಾಣಾಯಾಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಾಣಾಯಾಮ ಮಾಡ್ಬೇಕಪ್ಪ. ಯಾಕೆ ಪ್ರಾಣಾಯಾಮ? ಉಸಿರಾಡೋದು ಯಾವಾಗ್ಲೂ ನಾವು ನೆನ್ನೆ ಉಸಿರಾಡ್ತೀವೇನು ಅಥವಾ ನಾಳೆ ಉಸಿರಾಡ್ತೀವೇನು? ನಾವು ಉಸಿರಾಡೋದು ಯಾವ ಆ ಕ್ಷಣದ ಉಸಿರು, ಆ ಒಂದು ಕ್ಷಣ ಅಷ್ಟೇ.
ಆ ಹಿಂದಾಗದೊಂದು ಕ್ಷಣ ಮುಂದಕಂ ಕಾದಿರೋದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಉಸಿರಾಡೋದು ಏನಪ್ಪಾ ಅಂದ್ರೆ ಅಷ್ಟೇ, ಆ ಕ್ಷಣದಲ್ಲಿ ಉಸಿರು ಚೆಲ್ಲಿದ್ರೆ ಹೋಯ್ತು ಅಷ್ಟೇ. ಆದ್ರಿಂದ ನಾವು ಪ್ರಾಣಾಯಾಮ ಅನ್ನೋದು ನಾವು ವರ್ತಮಾನದಲ್ಲಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಜಪ ತಪ ಅನುಷ್ಠಾನ ಇವೆಲ್ಲ ವರ್ತಮಾನದಲ್ಲೇ ಇರ್ತೀವಿ ನಾವು. ಆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬೇಕಾದ್ರೆ ಲಲಿತೆಯ ಬಗ್ಗೆ ಅದೇ ಆವಾಹನೆ ಮಾಡ್ಕೊಂಡು ಆ ಲಲಿತೆಯನ್ನು ಚಿತ್ರಿಸ್ಕೊಂಡು ನಾವು ಅವಳನ್ನೇ ಧ್ಯಾನ ಮಾಡ್ಕೊಂಡು ಅವಳನ್ನೇ ಮನಸ್ಸಲ್ಲಿ ನೋಡ್ಕೊಂಡು ಲಲಿತಾ ಸಹಸ್ರನಾಮ ಹೇಳ್ತಾ ಹೋಗ್ತೇವೆ. ವಿಷ್ಣು ಸಹಸ್ರನಾಮ ವಿಷ್ಣುವಿನ 1000 ಹೆಸರುಗಳನ್ನ ಹೇಳ್ತಾ 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 ಹಾಗೇ ಮನಸ್ಸು ಒಳಗೆ. ಆದ್ರಿಂದ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಮರೆಸಿತ್ತು ಇನಿತಿನಿತ ಮಂಕುತಿಮ್ಮ, ಮರೆಸ್ಬೇಕಂತೆ. ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು, ಒಂದಿಷ್ಟು ಪೂಜೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಅವಾಗ ಏನಾಗ್ತದೆ, ನಮ್ಮ ಮನಸ್ಸಿನ ವಿಚಲತೆ ಏನಿದೆ, ಚಿತ್ತವೃತ್ತಿ ಏನಿದೆ, ಅದೆಲ್ಲ ನಾಶ ಆಗ್ಬಿಟ್ಟು ಚಿತ್ತವೃತ್ತಿ ಹೋಗಿ ನಾವು ಸಮಾಧಾನದ ಒಂದು ಅನುಭವ ಆಗ್ತದೆ. ನೋಡಿ, ನಮ್ಗೆ ಎಷ್ಟೋ ಸಲ ಈ ಭಯಂಕರವಾದಂತ ಕೆಲವು ಈ ಏನು ಟೆರರಿಸ್ಟ್ಗಳು ಇರ್ತಕ್ಕಂಥ ಅವ್ರ ಮೇಲೆ ಚಿತ್ರಣ ಮಾಡಿರ್ತಕ್ಕಂಥ ಸಿನಿಮಾಗಳು ಅಥವಾ ಸೀರಿಯಲ್ಗಳು, ಫೈಟಿಂಗ್ ಇರ್ತಕ್ಕಂಥದ್ದು, ಕೊಲೆ ಇದು ಮಾಡುವಂಥದ್ದು, ಇಂಥವೆಲ್ಲ ಸಿನಿಮಾಗಳು ನೋಡಿದ್ರೆ ಅದರ ಒಂದು ಅನುಭವ, ಅದರ ಒಂದು ಅಲೆ ನಮ್ಮ ಮನಸ್ಸಿನೊಳಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದು ಕನಿಷ್ಠ ಪಕ್ಷ ಒಂದು 24 hours ಅಥವಾ ಕೆಲವರಿಗೆ ಒಂದು 2 hour ಅಲ್ಲಿ ಕಂಟ್ರೋಲ್ ಬರ್ಬೋದು, ಕೆಲವರಿಗೆ ಒಂದು ದಿವಸ ಆದ್ರೂ ಕೂಡ ಅದೇ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದರಿಂದ ಅಂಥವನ್ನೆಲ್ಲ ನಾವು ನೋಡದೆ, ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು, ಮನೋರಂಜನೆ ಬೇಕು. ಆದ್ರೆ ಎಂತ ಮನೋರಂಜನೆ ಬೇಕು ನಮ್ಗೆ? ಈ ರೀತಿಯಾದ ಸಾತ್ವಿಕವಾದಂತಹ ಒಳ್ಳೆಯ ವಿಚಾರ, ಒಳ್ಳೆಯ ಇದನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಮನಸ್ಸು ಹಾಗೆ ಇರ್ತದೆ. ಯಾವಾಗ ನಾವು ಚಿತ್ರಹಿಂಸೆಯ ವಿಚಾರಗಳನ್ನ, ವಿಶೇಷವಾಗಿ ಡಾಕ್ಟರ್ಗಳು ಹೇಳ್ತಾರೆ, ಈ ಬಸರಿಯರಿಗೆ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಈ ಭಯಂಕರವಾದಂತಹ ಸಿನಿಮಾಗಳು ತೋರಿಸ್ಬೇಡಿ, ಆ ಸೀರಿಯಲ್ ತೋರಿಸ್ಬೇಡಿ, ಆ ವಿಚಾರಗಳನ್ನೆಲ್ಲ ಅವ್ರ ಮನಸ್ಸಿಗೆ ಯಾಕೆಂದ್ರೆ ನೇರವಾಗಿ ಅದು ಮಗುವಿನ ಇದಕ್ಕೆ ಮನಸ್ಸಿಗೆ ಪರಿಣಾಮ ಬೀರ್ತದೆ. ಅದರಿಂದ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು ಅನ್ನೋದು ಇಲ್ಲಿ ತಾತ್ಪರ್ಯ. ನನ್ನ ಈಗ ಈ ಚಿತ್ತವೃತ್ತಿ ಅಂತಂದೇಳಿ ನಾವು ತಿಳ್ಕೊಂಡ್ಮೇಲೆ ಮನಸ್ಸು ಹೇಗೆ ಮಾಡ್ತದೆ, ಹೇಗೆ ಹಠ ಮಾಡ್ತದೆ ಅಂದ್ಮೇಲೆ ನಾವು ಈಗ ನಮ್ಮ ಸಬ್ಜೆಕ್ಟಿಗೆ ಬರ್ತೇವೆ. ವಾಸು, ಯು ಆರ್ ಆನ್ಲೈನ್? ಹೇಳಪ್ಪ, ಹೇಳು. ಇನ್ನೊಂದು 15-20 ನಿಮಿಷ ಟೈಮ್ ಇದೆ ನನಗೆ. ಮಾಡು. ಎಸ್. ಎಷ್ಟು ನಿಮಿಷ ಇದೆ? 20 ನಿಮಿಷ, 25 ನಿಮಿಷ ಇದೆ. ಓಕೆ, ಸರಿ ಆಯ್ತು. ಸೊ ಇಷ್ಟು ಮನಸ್ಸಿನ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ, ಚಿತ್ತವೃತ್ತಿ ಅಂದ್ರೆ ಏನು ತಿಳ್ಕೊಂಡ್ಮೇಲೆ, ಮನಸ್ಸು ಹೇಗೆ ಕೆಲಸ ಮಾಡಿ ತಿಳ್ಕೊಂಡ್ಮೇಲೆ, ಅದಕ್ಕೆ ಪರಿಹಾರ ನಮಗೆ ಯೋಗ. ನಾನು ಇವತ್ತಿನ ಈ ಸಬ್ಜೆಕ್ಟ್ ಅನ್ನು ಆರಿಸ್ಕೊಂಡಿರೋದೇ ಚಿತ್ತವೃತ್ತಿ ನಿರೋಧ ಅಂತ. ಈ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರಗಳು ಅಂತ ಬರ್ದಿದ್ದಾರೆ. ನಮಗೆ ಪತಂಜಲಿ ಮಹರ್ಷಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಬೇಕು. ಆಮೇಲೆ ಯೋಗ ಸೂತ್ರಗಳ ಬಗ್ಗೆ ಸೂಕ್ಷ್ಮವಾಗಿ ಇವತ್ತು ನಾನು ಇಂಟ್ರೊಡಕ್ಷನ್ ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಚಿತ್ತವೃತ್ತಿ ನಿರೋಧ ಅಂತಂದೇಳಿ ಅದು 2ನೇ ಇದರ ಸೂತ್ರದಿಂದ 12ನೇ ಸೂತ್ರದವರೆಗೂ ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ. ಚಿತ್ತವೃತ್ತಿ ಅಂದ್ರೆ ಏನು, ಅದನ್ನ ಒಂದೊಂದೇ ವೃತ್ತಯ, ಪಂಚತವ್ಯ, ಕ್ಲಿಷ್ಟಾಹ ಅಂತ ಹೇಳಿ ಒಂದೊಂದೇ ಅದರೊಳಗೆ 5 ರೀತಿಯಾದಂತಹ ವೃತ್ತಿಗಳು, ಒಂದೊಂದೇ ವೃತ್ತಿಯನ್ನು ತೆಗೆದುಕೊಂಡು ನಾವು ಹೇಗೆ ಅದನ್ನ ಮತ್ತೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ. ಏನೇನು ಒಂದೊಂದೇ ವೃತ್ತಿಯನ್ನ ನಾವು ನಿವಾರಣೆ ಮಾಡ್ಬೋದು ಅಂತ ಅದನ್ನ ವಿಸ್ತೃತವಾಗಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ನಾನು ಹೇಳ್ತೀನಿ. ಈಗ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರಗಳು. ನಾನು ಮೊದಲಿಗೆ ಪ್ರಾರಂಭದೊಳಗೆ ನಿಮಗೆ ಒಂದು ಪ್ರಾರ್ಥನಾ ಶ್ಲೋಕವನ್ನು ಹಾಡಿದೆ. ಅದು ಚಿತ್ತಶುದ್ಧಿಗೆ ರಾಜಯೋಗವೇ ಬೇಕು. ನಾನು ಯೋಗೇನ ಚಿತ್ತಸ್ಯ ಪದೇನ ವಾಚಂ ಅದನ್ನ ಕನ್ನಡದೊಳಗೆ ತರ್ಜಿಮೆ ಹೀಗೆ ಬರ್ತದೆ. ಚಿತ್ತಶುದ್ಧಿಗೆ ರಾಜಯೋಗವೇ ಬೇಕು, ಮತ್ತೆ ಆಯುರ್ವೇದ ಆರೋಗ್ಯಕ್ಕೆ ಸತ್ಯವೇ ವಾಕ್ಶುದ್ಧಿ ವ್ಯಾಕರಣದಿಂದ. ಇತ್ತ ಮೂರನು ಪತಂಜಲಿಯೋ ರಾಮ, ಇತ್ತ ಮೂರನು ಪತಂಜಲಿಯೋ ರಾಮ. ಈ ಕಗ್ಗದಲ್ಲಿ 3 ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ. ಚಿತ್ತಶುದ್ಧಿ, ಚಿತ್ತವೃತ್ತಿ ನಿರೋಧ, ಅದನ್ನ ಮಾಡೋದಕ್ಕೆ ರಾಜಯೋಗ ಬೇಕು ಅಂತಂದೇಳಿ ಪತಂಜಲಿಗಳು ಹೇಳ್ತಾರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ. ಪತಂಜಲಿಗಳು ಏನ್ ಮಾಡಿದ್ರು? ಪತಂಜಲಿ ಮಹರ್ಷಿಗಳು, ನಾನು ತಮಾಷೆ ಅನಿಸ್ಬೋದು ನಿಮ್ಗೆ, ಅಮೆರಿಕದ ನನ್ನ ಸ್ನೇಹಿತರ ಹತ್ರ ಒಂದ್ಸಲ ಮಾತಾಡ್ಬೇಕಾದ್ರೆ, ಸರ್ ನೀವು ಏನು ಯೋಗ ಫಾಲೋ ಮಾಡ್ತೀರಾ, ಎಂತ ಯೋಗ ನೀವು ಅಂತ ಅಂದ್ರು. ನಾವು ಪತಂಜಲಿ ಯೋಗನಪ್ಪ ಅಂತಂದೆ. ಅದಕ್ಕೆ ಪತಂಜಲಿ ಅಂದ್ರೆ ಅದೇ ನಮ್ಮ ಬಾಬಾ ರಾಮದೇವ್ ಹೇಳ್ತಾರಲ್ಲ, ಪತಂಜಲಿ ಟೂತ್ ಪೇಸ್ಟ್ ಅದೆಲ್ಲ ಬರ್ತಲ್ಲ ಅದ ಅಂತ ಅಂದ್ರು. ಪತಂಜಲಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅಂದೆ. ನಮಗೆ ಗೊತ್ತಿರೋ ಅಷ್ಟೇ ಸರ್, ಪತಂಜಲಿ ಪ್ರಾಡಕ್ಟ್ಸ್ ಇದಾವಲ್ಲ ಅದು ರಾಮದೇವ್ ಅಂತ ಅಂದ್ರು.
ಅಂದ್ರೆ ನಾನೇನು ಅವ್ರನ್ನ ಅಲ್ಲಗಳೆಯೋದಿಲ್ಲ, ಅಂದ್ರೆ ನಾವು ಎಷ್ಟು ತಿಳ್ಕೊಂಡಿದೀವಿ, ನಮ್ಮ ಒಂದು ಹೆರಿಟೇಜ್, ನಮ್ಮ ಒಂದು ಏನದು ಸಮೃದ್ಧತೆ ಸ್ವಲ್ಪನಾದ್ರೂ ತಿಳ್ಕೊಂಡಿರ್ಬೇಕು. ಪತಂಜಲಿ ಅನ್ನೋದು ಈಸ್ ನಾಟ್ ಎ ಬ್ರಾಂಡ್ ನೇಮ್. ಬೇರೆಯವ್ರು ತಿಳ್ಕೊಂಡಂಗೆ ಬರೀ ಬಾಬಾ ರಾಮದೇವ್ ಕೊಟ್ಟಿರ್ತಕ್ಕಂತ ಒಂದು ಪತಂಜಲಿ ಬ್ರಾಂಡ್ ನೇಮ್ ಅಲ್ಲ. ಅವರು ಆ ಪತಂಜಲಿ ಹೆಸರನ್ನ ತೆಗೆದುಕೊಂಡಿದ್ದಾರೆ ಅವರು. ಯಾಕೆ ಪಾಪ ಪತಂಜಲಿಗಳೇನಿಲ್ಲ ಇವಾಗ. ನನ್ನ ಹತ್ರ ಪೇಟೆಂಟ್ ಅಪ್ಪ, ನನ್ನ ಹೆಸರು ಹೆಂಗ್ ತಗೊಂಡಪ್ಪ ಅಂತ ಯಾರು ಕೋರ್ಟ್ಗೆ ಹೋಗೋದಿಲ್ಲ. ಯಾವ ವೇದ ಉಪನಿಷತ್ತುಗಳನ್ನ ಬರೆದವರು ತಮ್ಮ ಹೆಸರು ಬರೀಲಿಲ್ಲ. ನಾನೇನಪ್ಪ, ನಾನ್ ಬರ್ದಿದ್ದು ನಂದೇ ಪೇಟೆಂಟ್ ಮಾಡಿ ನಾನು ದುಡ್ಡು ಕೊಡಿ ಅಂತ ಯಾರು ಹೇಳಿಲ್ಲ. ಎಲ್ಲ ಸಮಾಜಮುಖಿ ಆಯ್ತು. ಪತಂಜಲಿ ಮಹರ್ಷಿಗಳು 3 ವಿಚಾರವನ್ನ ಅವರು ಹೇಳ್ತಾರಂತೆ. ಇದು ನೋಡಿ, ಇನ್ನೊಂದು ವಿಚಾರ ಹೇಳ್ಬೇಕು. ಇದನ್ನ ಏನ್ 3 ವಿಚಾರ ಹೇಳ್ತಾರೆ ಅನ್ನೋದಕ್ಕಿಂತ ಮೊದಲು ಪತಂಜಲಿಗಳು ಇದ್ದ ಕಾಲ ಯಾವ್ದಪ್ಪ ಅಂದ್ರೆ, ಚರಿತ್ರಕಾರರು ಹೇಳೋದು ಕ್ರಿಸ್ತಪೂರ್ವ 500 ವರ್ಷದ ಹಿಂದೆ ಇದ್ರು ಅವರು ಅಂತ ಹೇಳಿ. ಆದ್ರೆ ರಾಮಾಯಣ ಮಹಾಭಾರತದಲ್ಲೇ ಯೋಗ ಅನ್ನೋ ಒಂದು ವಿಚಾರ ಬಂದಿದೆ. ಆಮೇಲೆ ರಾಜಯೋಗ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ರಾಮಾಯಣ ಮಹಾಭಾರತಕ್ಕಿಂತ ಮೊದಲೇ ನಮ್ಮಲ್ಲಿ ಯೋಗ ಇತ್ತು, ಅಷ್ಟಾಂಗ ಯೋಗ ಇತ್ತು ಅನ್ನೋದು ನಮಗೆ ಮೇಲು ನೋಟಕ್ಕೆ ಸ್ವಲ್ಪ ಬುದ್ಧಿ ಇದ್ರೆ ತಿಳ್ಕೊಳ್ಬಹುದು ನಾವು. ಆದ್ರೆ ಇಲ್ಲಿ ಪತಂಜಲಿ ಮಹರ್ಷಿಗಳು ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂದ್ರೆ, ನಾನು ಹೇಳಿದೆ ನಿಮಗೆ, ಚಿತ್ತಶುದ್ಧಿಗೆ ರಾಜಯೋಗವೇ ಬೇಕು. ರಾಜಯೋಗ, ಅಷ್ಟಾಂಗ ಯೋಗಕ್ಕೆ ರಾಜಯೋಗ ಅಂತ. ದಿ ಕಿಂಗ್ ಆಫ್ ಆಲ್ ಯೋಗಾಸ್ ಇಸ್ ಕಾಲ್ಡ್ ರಾಜಯೋಗ. ಯಾವ್ದು ರಾಜಯೋಗ ಅಂದ್ರೆ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದ್ರೆ ಏನು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8 ಅಂಗಗಳು ಇದಕ್ಕೆ. 8 ಅಷ್ಟಾಂಗ. ಕೆಲವರು ಮೆಟ್ಲು ಅಂತ ಹೇಳ್ತಾರೆ, ಮೆಟ್ಲಲ್ಲ ಅದು. ಯಾಕೆಂದ್ರೆ ನಾವು 3ನೇ ಮೆಟ್ಲು ಹೋದಾಗ 1ನೇ ಮೆಟ್ಲು ನಮ್ಗೆ ಬೇಕಾಗಲ್ಲ, ಮೆಟ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ. ಇದು ದೇಹದ ಅಂಗ. ಒಂದು ಕೈ, ಕಾಲು, ಮೂಗು, ಕಣ್ಣು, ಕಿವಿ ಹೇಗೋ ಹಾಗೆ ಯೋಗ ಅನ್ನೋ ಒಂದು ವಸ್ತುಸ್ಥಿತಿಗೆ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮಗಳು 8 ಅಂಗಾಂಗಗಳು. ಈ 8 ಅಂಗಾಂಗಗಳನ್ನು ನಾವು ಎಲ್ಲವನ್ನೂ ಈಕ್ವಲ್ ಆಗಿ ನಾವು ಸಾಕಬೇಕಾಗ್ತದೆ. ಅವಾಗ ನಾವು ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ಸಾಯೋವರೆಗೂ ಅಂತಂದ್ರೆ. ಈ ರಾಜಯೋಗ ಅನ್ನೋದು, ಅಷ್ಟಾಂಗ ಯೋಗ ಅನ್ನೋದು ಪತಂಜಲಿ ಮಾಡಿಕೊಡ್ತಾರೆ. ಇದು ಯಾತಕ್ಕೆ ಅಂದ್ರೆ ಯೋಗೇನ ಚಿತ್ತಸ್ಯ. ಆಮೇಲೆ ಇನ್ನೊಂದು, ಅವರು ಪಾಣನಿಯ ವ್ಯಾಕರಣ ಶಾಸ್ತ್ರ, ಅದು ಸುಮಾರು 2200ಕ್ಕಿಂತ ಜಾಸ್ತಿ ಸೂತ್ರಗಳಿದಾವೆ. ಹೇಗೆ ನಮ್ಮ ಬ್ರಹ್ಮಸೂತ್ರ ಇದು, ಹಾಗೆ ಇಲ್ಲಿ ಪಾಣಿನಿಯ ವ್ಯಾಕರಣ ಬಹಳ ಕಷ್ಟ ರೀ. ವ್ಯಾಕರಣ ಸೂತ್ರಗಳು ನಾನು ಸಂಸ್ಕೃತ ಅಧ್ಯಯನ ಮಾಡ್ಬೇಕಾದ್ರೆ ಅದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಬಹಳ ಕಷ್ಟ. ಒಂದೊಂದು ವಿಚಾರಕ್ಕೆ ಒಂದೊಂದು ಸೂತ್ರ, ಆ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಸೂತ್ರ, ಹೀಗೆ. ಆದ್ರೆ ಇಷ್ಟು ಕಷ್ಟ ಅಲ್ಲಪ್ಪ ಅಂತಂದ ಹೇಳಿ ಪತಂಜಲಿ ಮಹರ್ಷಿಗಳು ಏನ್ ಮಾಡಿದ್ರು, ಅದಕ್ಕೆ ಭಾಷ್ಯ ಬರೀತಾರೆ. ಪಾಣಿನಿಯ ವ್ಯಾಕರಣ ಸೂತ್ರಗಳಿಗೆ ಭಾಷ್ಯ ಬರ್ದ್ಬಿಟ್ಟು, ನೋಡಪ್ಪ ಇದು ಸಂಸ್ಕೃತದಲ್ಲಿದೆ, ಮತ್ತೆ ಸಂಸ್ಕೃತದಲ್ಲಿ ಭಾಷ್ಯ ಬರೆದು ಅದನ್ನ ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡ್ಕೊಳ್ಳೋದು, ಅದು ಇನ್ನೊಂದು ಬರೀತಾರೆ. ಆಮೇಲೆ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ. ಈ ದೇಹದೊಳಗೆ ಈ ಕಲ್ಮಶ, ಈ ಮಲ ಏನದು ಅನ್ವಾಂಟೆಡ್ ಸೇರ್ಕೊಂತದಲ್ಲ ದೇಹದೊಳಗೆ, ಅದನ್ನು ನಿವಾರಣೆ ಮಾಡ್ಬೇಕಂದ್ರೆ ಆಯುರ್ವೇದ. ಅಂದ್ರೆ 3 ವಿಚಾರಗಳನ್ನ, 3 ವಿದ್ಯೆಗಳನ್ನ ಅವರು ನಮ್ಮ ಮನುಕುಲಕ್ಕೆ ಕೊಡ್ತಾರೆ. ಒಂದು ಯೋಗ, ಅಷ್ಟಾಂಗ ಯೋಗ. 2ನೇದು ಪಾಣಿನಿಯ ಇದು ವ್ಯಾಕರಣ ಸೂತ್ರಗಳಿಗೆ ಭಾಷ್ಯ. 3ನೇದು ಆಯುರ್ವೇದ. ಆದ್ರೆ ನಮ್ಮ ದುರದೃಷ್ಟ ಏನು ಅಂದ್ರೆ, ಬರೀ ಆ ಪತಂಜಲಿಗಳು ಮಹರ್ಷಿಗಳು ರಚನೆ ಮಾಡಿರ್ತಕ್ಕಂಥ ಸೂತ್ರಗಳು, ಅದು ಯಾಕೆ ಬಂತು ಸೂತ್ರಗಳು, ಒಬ್ಬರಿಂದ ಒಬ್ಬರಿಗೆ ಕಂಠಸ್ಥ ಆಗಿ ಬಾಯಿಂದ ಬಾಯಿಗೆ ಆ ಸೂತ್ರಗಳನ್ನು ಗಟ್ ಮಾಡಿ ನಮ್ಮಲ್ಲಿ ಕಂಠಸ್ಥ ಅಂತ ಒಂದು ಸಿಸ್ಟಮ್ ಇತ್ತು, ಅದರಿಂದ ನಾವು ಉಳ್ಕೊಳ್ತು. ಇಲ್ಲಿ ಅದು ಸಿಕ್ತಿರ್ಲಿಲ್ಲ. ಎಷ್ಟೋ ನಾವು ಅನ್ಕೋಬಾರ್ದು, ಎಷ್ಟೋ ನಮ್ಮ ಗ್ರಂಥಗಳು ನಾಶ ಆಗ್ಬಿಟ್ಟಿದಾವೆ. ಎಷ್ಟೋ ತಾಳೆಗರಿಗಳು ಹುಳ ಹಿಡಿದು ಹೋಗ್ಬಿಟ್ಟಿದಾವೆ ಮನೆಗಳಲ್ಲಿ. ಕೆಲವು ಅಂತೂ ನಳಂದ ವಿಶ್ವವಿದ್ಯಾಲಯ ಗೊತ್ತಿದೆ ನಿಮ್ಗೆ, ಅಲ್ಲಿ ಹೇಗೆ ಸುಟ್ರು 3 ತಿಂಗಳು ಹಿಂಗೆ ದಗದಗ ಉರಿತು. ಅಲ್ಲಿ ಎಷ್ಟು ಗ್ರಂಥಗಳು ಸುಟ್ಟೋದು ದೇವರಿಗೆ ಗೊತ್ತು. ಆದ್ರೂನು ನಾವು ಶ್ರೀಮಂತರು, ಇನ್ನೂ ವೇದ ಉಪನಿಷತ್ತುಗಳು ಇದಾವೆ ನಮ್ಮ ಹತ್ರ, ಇನ್ನೂ ನಮ್ಮ ಜ್ಞಾನಗಳು ಇದಾವೆ ಅನ್ನೋದೇ ನಮ್ಗೆ ಹೆಮ್ಮೆಯ ವಿಚಾರ. ಇರ್ಲಿ, ಅದೊಂದು ವಿಚಾರ ಆ ಕಡೆಗೆ. ಈ ಚಿತ್ತವೃತ್ತಿ ನಿರೋಧಕ್ಕೆ ಇವರು ಯೂಸ್ ಮಾಡಿದ್ದೇನು ಅಷ್ಟಾಂಗ ಯೋಗ ಅಂತಂದೇಳಿ ಅದನ್ನ ನಾವು ತಿಳ್ಕೊಳ್ಬೇಕು. ಈ ಪತಂಜಲಿ ಮಹರ್ಷಿಗಳು ಹೇಗೆ ಆ ಮನುಕುಲದ ಉದ್ಧಾರಕ್ಕೋಸ್ಕರ ಆಯುರ್ವೇದ, ವ್ಯಾಕರಣ ಮತ್ತೆ ಯೋಗ, ಅಷ್ಟಾಂಗ ಯೋಗ ಅಂದ್ರೆ ನಾನು ಹೇಳ್ದಂಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ವಿಶೇಷವಾಗಿ ಅವರು ಬರೆದಿರ್ತಕ್ಕಂಥ ಈ ಪತಂಜಲಿ ಯೋಗ ಸೂತ್ರಗಳಲ್ಲಿ 196 ಯೋಗ ಸೂತ್ರಗಳು ಇದ್ದಾವೆ. ಅದು ನಮ್ಗೆ ನಮ್ಮಲ್ಲಿ ಇದೆ ಆ ಗ್ರಂಥ. ಸೂತ್ರಗಳ ಒಂದು ಪತಂಜಲಿ ಯೋಗ ಸೂತ್ರಗಳು ಅಂತ ಗ್ರಂಥ ಇದೆ. ನೀವು ಬೇಕಾದ್ರೆ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ನಿಮಗೆ.
ಈ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಆಮೇಲೆ ಪುಸ್ತಕಗಳು ಇದಾವೆ. ರಾಮಕೃಷ್ಣ ಆಶ್ರಮದೊಳಗೆ ಪತಂಜಲಿ ಹರ್ಷಾನಂದ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವಿವೇಕಾನಂದರು ವ್ಯಾಖ್ಯಾನ ಬರೆದಿದ್ದಾರೆ ಯೋಗ ಸೂತ್ರಗಳಿಗೆ. ಸುಮಾರು ನಿಮಗೆ ಸಿಗ್ತದೆ ಗ್ರಂಥಗಳು, ಓದ್ಕೋಬಹುದು, ನಾವೇನು ತೊಂದರೆ ಇಲ್ಲ. ಈ ಯೋಗ ಸೂತ್ರಗಳಲ್ಲಿ, ಪತಂಜಲಿ ಯೋಗ ಸೂತ್ರಗಳಲ್ಲಿ 4 ಚಾಪ್ಟರ್ಸ್ ಇದೆ. ಮೊದಲನೇದು ಸಮಾಧಿ ಪಾದ, ಎರಡನೇದು ಸಾಧನ ಪಾದ, ಮೂರನೇದು ವಿಭೂತಿ ಪಾದ, 4ನೇದು ಕೈವಲ್ಯ ಪಾದ. ಇದನ್ನ ನಾವು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋದು ಚಿತ್ತವೃತ್ತಿಗೆ ಬಹಳ ಸುಲಭ ಆಗ್ತದೆ. ನೋಡಿ, ಮೊದಲನೇದು ಸಮಾಧಿ ಪಾದ. ಸಮಾಧಿ ಪಾದದಲ್ಲಿ 51 ಸೂತ್ರಗಳು ಬರ್ತವೆ. ಆಮೇಲೆ ಸಾಧನ ಪಾದ 55 ಸೂತ್ರಗಳು ಬರ್ತವೆ. ವಿಭೂತಿ ಪಾದ 56 ಸೂತ್ರಗಳು ಬರ್ತವೆ. ಕೈವಲ್ಯ ಪಾದ 34. ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ. ಅದು ನಮ್ಗೆ ಸುಲಭವಾಗಿ ಅರ್ಥ ಆಗುವಂಥದ್ದು. ಸಮಾಧಿ ಪಾದ, ಸಮಾಧಿ ಸ್ಥಿತಿ ಅಂದ್ರೆ ಮೊದಲೇ ಹೇಳ್ತಾರಲ್ಲ ಅವರು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಸಮಾಧಿ ಸ್ಥಿತಿ ಅಂದ್ರೆ ಇಟ್ಸ್ ಅ ಕಂಪ್ಲೀಟ್ ಲಿಬರೇಷನ್. ನಮ್ಮನ್ನೇ ನಾವು ಪ್ರಪಂಚದಿಂದ ಬಿಡಿಸ್ಕೊಂಡು ನಾವು ಮುಂದುವರಿಯೋದು, ಪರಮಾತ್ಮನಲ್ಲಿ ಲೀನ ಆಗುವಂಥದ್ದು. ಆತ್ಮಸ್ವರೂಪನಾದಂತಹ ಪರಮಾತ್ಮನಲ್ಲಿ ನಾನು ಅನ್ನುವಂತಹ ಅಹಂಕಾರವನ್ನ ಅವನಿಗೆ ಆತ್ಮನನ್ನ ಅವನಿಗೆ ಸೇರಿಸ್ಬಿಟ್ಟು, ನಾನ್ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ, ನಾ ಎಲ್ಲವನ್ನು ಬಿಟ್ಬಿಟ್ಟಿದ್ದೇನೆ ಅಂತ ಹೇಳಿ ಸರ್ವಸಂಗ ಪರಿತ್ಯಾಗ ಮಾಡೋದಿಯಲ್ಲ ಸಮಾಧಿ ಸ್ಥಿತಿ. ಬಹಳ ಬಹಳ ಕಷ್ಟ ಅಂದ್ರೆ ತುಂಬಾ ಕಷ್ಟನೇ. ಇದಕ್ಕೆ ಭೈರಪ್ಪನವರು ಒಂದು ಕಾದಂಬರಿಯ ಒಂದು ತುಣುಕನ್ನು ಹೇಳ್ತೀನಿ ನಾನು ನಿಮಗೆ. ಭೈರಪ್ಪನವ್ರ ಕಾದಂಬರಿ ಒಳಗೆ ಬಹಳ ಸುಂದರವಾಗಿ, ಒಬ್ಬನು ಸಂಸಾರದೊಳಗೆ ಅವನಿಗೆ ಬೇಜಾರಾಗ್ಬಿಡ್ತದೆ. ಏನಪ್ಪ ಇದು, ಹಿಮಾಲಯಕ್ಕೆ ಹೋಗ್ತೀನಿ ನಾನು, ಅಲ್ಲಿ ಹೋಗಿ ತಪಸ್ ಮಾಡ್ಬಿಟ್ಟು ಅಲ್ಲಿ ಏನ್ ಬೇಡ ನನಗೆ ಸಂಸಾರ ತಾಪತ್ರ ಹೆಂಡತಿ ಮಕ್ಕಳು, ರಾತ್ರಿ ಹೊರಟ್ಬಿಡ್ತಾನೆ. ಅಲ್ಲಿ ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಯಾರನ್ನೋ ಋಷಿಗಳನ್ನೆಲ್ಲ ಕೈಕಾಲು ಇಟ್ಕೊಳ್ತಾನೆ. ಕೆಲವರೆಲ್ಲ ಹೋಗ ಮಾತಾಡ್ಸಲ್ಲ. ಕೊನೆಗೆ ಅವನು ಬಂದು ಬೀಡ್ಸಿದಾದ್ಮೇಲೆ ಒಬ್ಬನು ಋಷಿ ಸಿಗ್ತಾನೆ ಅವನ್ಗೆ. ಬಿಡಪ್ಪ, ಏನ್ ಬೇಕು ನಿಂಗೆ? ನಾನು ತಪಸ್ ಮಾಡ್ಬೇಕು, ನಾನು ಸರ್ವಸಂಗ ಪರಿತ್ಯಾಗ ಮಾಡ್ಬೇಕು, ನಾನು ಆತ್ಮಜ್ಞಾನ ಪಡಿಬೇಕು, ನಾನು ತಪಸ್ವಿ ಆಗ್ಬೇಕು ನಾನು. ಹೌದಾ, ಸರಿ ಬಾ ನೀನು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ನದಿ ಹರಿತಾ ಇರ್ತದೆ. ನಿಮಗ್ ಗೊತ್ತಾ ಹಿಮಾಲಯದೊಳಗೆ ನದಿಗಳು ಹೆಂಗ ಹರಿತವೆ ಅಂತ? ಅಲ್ಲಿ ಹಿಮದ ನೀರು ಕರಗಿ ನದಿ ಅದು ಕೈ ಇಟ್ಬಿಟ್ರೆ ಸೆಟದೋಗ್ಬಿಡ್ತದೆ. ನಾನು ಮಾನಸ ಸರೋವರ ಯಾತ್ರೆ ಇದಕ್ಕೆ ಹೋದಾಗ, ಅಮರನಾಥ ಯಾತ್ರೆ ಹೋದಾಗ ನನ್ನ ಸ್ನೇಹಿತ ಸುಮ್ನೆ, ಅಣ್ಣ ಸ್ವಲ್ಪ ನೀರು ಮುಟ್ಟಿ ನೋಡಪ್ಪ ಬೇಡ ಅಂತಂದೆ. ಅಲ್ಗೋ ಅಣ್ಣ ಸ್ವಲ್ಪ ನೋಡಿದ್ರೆ ಕೈ ಸ್ವಲ್ಪ ಅದೆಷ್ಟು ಒಂದು 2-3 hours ಅವನಿಗೆ ಜುಮ್ ಅನ್ನೋದು ಹೋಗ್ಲೇ ಇಲ್ಲ. ಹಂಗೆ ಹಿಡ್ಕೊಂಡ್ಬಿಟ್ಟಿದೆ, ರಕ್ತ ಎಲ್ಲ ಹೆಪ್ಪಗಟ್ಬಿಡ್ತದೆ, ಬಹಳ ಕಷ್ಟ. ಅಂತ ನೀರ್ನಲ್ಲಿ ಅವ್ನು ಹೋಗ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಈ ನದಿ ಒಳಗೆ ಈಜಾಡ್ಬೇಕು. ಹೆಂಗೆ? ನೀನು ಮೇಲ್ಮುಖನಾಗಿ ಈಜಾಡ್ಬೇಕು, ಕೆಳಗೆ ಹೋಗ್ಬಾರ್ದು. ಈ ಈಜ್ಕೊಂಡು ಮೇಲ್ಕ್ ಬರ್ಬೇಕು. ಅವನು ಧೈರ್ಯಸ್ಥ ಇತ್ತು, ಅವನಿಗೆ ಮಾಡ್ಬೇಕು ಅಂತ ಒಂದು ಛಲ ಇತ್ತು. ಅವ್ನು ನದಿಗೆ ಬೀಳ್ತಾನೆ. ನದಿ ಬಿದ್ದು ಈಜಾಡಕ್ ಶುರು ಮಾಡ್ತಾನೆ. ಅವನು ಈಜಾಡ್ತಾ ಅವನೊಂದು ಆಲೋಚನೆ ಬರುತ್ತೆ. ಅವ್ನ ಹೆಂಡತಿ ಮಕ್ಕಳು ಆಲೋಚನೆ ಬಂದ್ಬಿಡ್ತದೆ ಅವನಿಗೆ. ಅಯ್ಯೋ ನನ್ನ ಮಕ್ಳು ಏನ್ ಮಾಡ್ತೀಯಾರೋ ಏನೋ, ಅಯ್ಯೋ ನಾನು ಅವ್ರು ಪಾಪ ಕೊಯ್ಯೋಮರೋ ಅಂತಿದ್ರು, ಸ್ಕೂಲ್ ಹೋದ್ರು ಏನೋ, ನನ್ನ ಹೆಂಡತಿ ಏನ್ ಮಾಡ್ಕೊಂಡ್ರೋ ಏನೋ ಅಂತ ಆಲೋಚನೆ ಬರ್ತದೆ. ಒಂದು ಕ್ಷಣ, ಅದಷ್ಟೇ ಒಂದು ಕ್ಷಣ ಆಲೋಚನೆ ಬರುತ್ತೆ. ಅಷ್ಟರೊಳಗೆ ಅವನು ಏನೋ ತಡ್ದಂಗಾಗುತ್ತೆ. ಮರ ಏನೋ ಟಕ್ ಅಂತ ಹಿಡ್ಕೊಂತಾನೆ, ನೋಡ್ತಾನೆ ಅದು ಜಲಪಾತ ಇರ್ತದೆ. ಅವನು ಆ ಕ್ಷಣದೊಳಗೆ ಎಲ್ಲ ಮರೆತ್ಬಿಟ್ಟು ಆ ನದಿ ಹರಿಯುವಂತ ಏನು ಆ ವಿರುದ್ಧವಾಗಿ ಹರಿತಾ ಇರ್ತಾನೆ, ಆ ನದಿ ಜೊತೆಗೆ ಹರ್ಕೊಂಡು ಈಜಾಡ್ಕೊಂಡು ಅವ್ನು ತೇಳ್ಕೊಂಡು ಬಂದ್ಬಿಟ್ಟಿರ್ತಾನೆ. ಅಲ್ಲಿ ನೋಡಿದ್ರೆ ಜಲಪಾತ ಇರ್ತದೆ, ಭಯಂಕರ ಹೆದರಿಕೆ ಆಗ್ಬಿಡ್ತದೆ. ಅವನು ಪ್ರಪಾತಕ್ಕೆ ಹೋಗ್ಬಿಡೋನು ಸ್ವಲ್ಪ ಇದ್ದಿದ್ರೆ, ದೇವರ ಕೃಪೆ ಅಲ್ಲಿ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಬಿಡೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇದು ಉದಾಹರಣೆ. ಇಲ್ಲ ಆ ಕಾದೆ ಮುಂದೆ ಕೇಳಲ್ಲ ನಾನು. ಅಂದ್ರೆ ಚಿತ್ತವೃತ್ತಿ ನಿರೋಧ ಅಷ್ಟೊಂದು ಸುಲಭ ಅಲ್ಲ ನಾವು ಬಿಡಿಸ್ಕೊಳ್ಳೋದು. ಆದ್ರಿಂದ ಈ ಅಷ್ಟಾಂಗ ಯೋಗ ಏನು ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಅದ್ರೊಳಗೆ ಸಮಾಧಿ ಪಾದ ಅಂತ ಹೇಳಿ ನಾನು ಏನ್ ಹೇಳಿದೆ, ಸಮಾಧಿ ಸ್ಥಿತಿಗೆ ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಅದರಲ್ಲೂ ನಮ್ಮ ಸಂಸಾರ ತಾಪತ್ರಗಳಲ್ಲಿ ನಾವು ಇಟ್ಕೊಂಡು ಇದನ್ನೂ ಮಾಡ್ಕೊಂಡು ಅದನ್ನೂ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಮಾಡೋದೇ ಅದೇ ಒಂದು ಸಾಧನೆ. ಎಷ್ಟು ಸಾಧ್ಯನೋ ಅಷ್ಟೇ ಮಾಡೋದು. ಕೃಷ್ಣ ಹೇಳ್ತಾನೆ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ. ನೋಡಪ್ಪ, ಒಂದೊಂದೇ ಹೆಜ್ಜೆ ಮುಂದೆ ಇಡು. ನೀನೆಲ್ಲಾನು ಒಂದೇ ದಿವಸ ನೀನು ದೊಡ್ಡ ಜ್ಞಾನಿ ಆಗ್ಬಿಡ್ತೀನಿ, ತಪಸ್ವಿ ಆಗ್ಬಿಡ್ತೀನಿ, ಏನು ನಾನು ದೇವರನ್ನ ದರ್ಶನ ಮಾಡಿ ದಾರ್ಶನಿಕ ಆಗೋದಿಲ್ಲ. ಅದು ಒಂದೊಂದೇ ಹೆಜ್ಜೆ ಮುಂದಿಡಪ್ಪ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಒಂದೊಂದೇ ಹೆಜ್ಜೆ ಮುಂದಿಡು ಅಂತ ಹೇಳ್ತಾರೆ. ಹಾಗೆ ಸಮಾಧಿ ಪಾದ, ಆಮೇಲೆ ಸಾಧನ ಪಾದ ಅಂತ ಬರ್ತದೆ. ಸಾಧನ ಪಾದದೊಳಗೆ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಸಾಧನೆ ಹೇಗ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಕನೆಕ್ಷನ್ ಅನ್ನೋದು. ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ, ಸಾಧನೆ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅಂದ್ರೆ ಅಷ್ಟಾಂಗ ಯೋಗ ಹೇಳ್ತಾರೆ. ಅಷ್ಟಾಂಗ ಯೋಗದನ್ನ ಆಸನ, ಯಮ ನಿಯಮ ಆಸನ ಪ್ರಾಣ ಇದನ್ನೆಲ್ಲ ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ. ಒಂದೊಂದೇ ಅದು ಏನಪ್ಪಾ ಅದ್ರೊಳಗೆ ಏನಿದೆ ಅಂತ ನಾನು ನಿಮ್ಗೆ ಸಪರೇಟ್ ಆಗಿ ಮಾಡ್ಬೇಕು ಅಂದ್ರೆ ಅದನ್ನ ಅಷ್ಟಾಂಗ ಯೋಗನೇ ಯಮ ನಿಯಮ ಆಸನ ಪ್ರಾಣಾಯಾಮಗಳಲ್ಲಿ ಅದೇ ಒಂದು 2 hours ಆಗುತ್ತೆ. ದಯವಿಟ್ಟು ನಾನು ಅಲ್ಲಿ ಹೋಗಲ್ಲ, ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಆಮೇಲೆ ಮೂರನೇ ಇದ್ರೊಳಗೆ ವಿಭೂತಿ ಪಾದ. ವಿಭೂತಿ ಅಂದ್ರೆ ಏನು? ವೈಭವದಿಂದ ವಿಭೂತಿ ಬಂದಿರ್ತಕ್ಕಂಥದ್ದು. ಅಂದ್ರೆ ಆ ಮಹಿಮೆಯನ್ನ ನಾವು ಕೊಂಡಾಡುವಂಥದ್ದು, ದೇವರ ಮಹಿಮೆ.
ಆ ಓಂಕಾರ ಒಂದು ಬರ್ತದೆ ಇದ್ರೊಳಗೆ. ಆಮೇಲೆ ನಾವು ಏನು ಆ ದೇವರ ಒಂದು ಕೃಪೆಯಿಂದ ನಾವು ಏನು ಯೋಗ ಮಾಡ್ಬಿಟ್ಟು ಆ ನಮ್ಮ ಅಹಂಕಾರವನ್ನು ಬಿಡ್ತೇವೆ, ಅದರೊಳಗೆ ಕ್ರಿಯಾಯೋಗ ಅಂತ ಒಂದು ಬರ್ತದೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ರಿಯಾಯೋಗ ಅಂದ್ರೆ ಏನು ಅಂದ್ರೆ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಇವಾಗಲೂ ಕೂಡ ಕ್ರಿಯಾಯೋಗ ಅಂತ ಒಡಿಸ್ಸಾದಲ್ಲಿ ಒಂದು ಆಶ್ರಮನೇ ಇದೆ, ಕ್ರಿಯಾಯೋಗ ಆಶ್ರಮ ಇದೆ. ಇದು ಯೋಗಿ ಅವನು ಒಂದು ಅದ್ಯಾರೋ ಒಬ್ಬ ಸ್ವಾಮಿಗಳು ಅಮೆರಿಕಕ್ಕೆ ಬಂದ್ರು, ಅವರ ಒಂದು ಪುಸ್ತಕನೂ ಇದೆ, ಯೋಗಿ ಅಂತಂದೇಳಿ ಒಂದು ಪುಸ್ತಕ ಇದೆ, ಅದನ್ನ ನೀವು ರೆಫರ್ ಮಾಡ್ಬೋದು ಬೇಕಾದ್ರೆ. ಆ ರೀತಿಯಾಗಿ ಆ ಕ್ರಿಯಾಯೋಗ ಅಂತಂದೇಳಿ. ಆಮೇಲೆ ಕೈವಲ್ಯ ಯೋಗ, 4ನೇದು ಪಾದ ಕೈವಲ್ಯ ಪಾದ. ಅದರೊಳಗೆ ಮುಕ್ತಿಯನ್ನ ಪಡೆಯೋದು ಹೇಗೆ, ಅಂದ್ರೆ ಇದೆಲ್ಲವೂ ನೋಡಿ ನಮ್ಮ ಎಲ್ಲ ಇಂಡಿಯನ್ ಟೆಕ್ಸ್ಟ್ ಫೈನಲ್ ಆಗಿ ಒಂದು ಆತ್ಮಚಿಂತನೆ, ಆತ್ಮಜ್ಞಾನ, ಕೊನೆಗೆ ಮುಕ್ತಿ, ಮುಮುಕ್ಷತ್ವ. ನಾನು ಹೋದ್ಸಲ ಸಾಧನ ಚತುಷ್ಟಯಗಳು ಹೇಳ್ಬೇಕಾದ್ರೂ ಕೊನೆಗೆ ಮುಮುಕ್ಷತ್ವ ಅಂತಂದೇ ಬಂದ್ವಿ. ನಮ್ಗೆಲ್ಲನೂ ನಮ್ಮ ಋಷಿಮುನಿಗಳು ಸನಾತನ ಧರ್ಮದಲ್ಲಿ ಹೇಳಿರೋದೇನಪ್ಪ, ಕೊನೆಯಲ್ಲಿ ಲಿಬರೇಟ್ ಮಾಡ್ಕೊಳ್ರಪ್ಪ, ನೀವು ಅಂಟ್ಕೊಳ್ಬೇಡ್ರಿ, ಬಿಡಿಸ್ಕೊಳ್ಳಿ, ಲಾಸ್ಟ್ ಅಲ್ಲಿ ಬಿಡಿಸ್ಕೊಂಡು ಕೊನೆಗೆ ಪ್ರಯಾಣ ಮುಗಿಸ್ಕೊಳ್ಳಿ ಅಂತಂದು ಹೇಳೋದು. ಆದ್ರಿಂದ ಹೀಗೆ ನಾವು ಅವರು ಹೇಳುವಂಥದ್ದು ಈ ಸಾಧನ ಪಾದ. ಅಥ ಯೋಗಾನುಶಾಸನಂ ಅಂತಂದ ಹೇಳಿ ಪ್ರಾರಂಭ ಮಾಡ್ತಾರೆ. ಯೋಗ ಅನುಶಾಸನ ಆ ಮೊದಲನೆಯ ಸೂತ್ರ, ಯೋಗ ಸೂತ್ರ ಏನಪ್ಪಾ ಅಂದ್ರೆ ಅಥ ಯೋಗ. ಯಾಕೆ ಅಥ ಇವಾಗ್ನಿಂದ ಅಂತ ಹೇಳ್ತಾರೆ. ಇಷ್ಟೊತ್ತು ನಾವು ಸಂಸಾರ ತಾಪತ್ರೊಳಗೆ ಬಿದ್ದು ಒದ್ದಾಡಿದ್ವಪ್ಪ, ಇವಾಗ್ನಿಂದ ನಾವು ಯೋಗ ಅನುಶಾಸನ, ಇದು ಅಂದ್ರೆ ರೂಲ್ಸ್, ಇದು ಒಂದು ಲೇಡ್ ಡೌನ್ ರೂಲ್ಸ್, ಇದನ್ನ ನಾವು ಫಾಲೋ ಮಾಡೋಣ. ಅಂದ್ರೆ ನಾವು ವಿ ಹ್ಯಾವ್ ಟು ಗೆಟ್ ಫೋಕಸ್ಡ್ ಅಂತ. ನೆಕ್ಸ್ಟ್ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಚಿತ್ತವೃತ್ತಿ, ಯೋಗ ಮಾಡೋದು. ನಮ್ಮಲ್ಲಿ ಒಂದು ಏನದು ಮಿತ್ ಅಂತ ಹೇಳ್ತಾರಲ್ಲ, ಅಪನಂಬಿಕೆಗಳು ಅಂತ ಹೇಳ್ತಾರಲ್ಲ. ಯೋಗ ಅಂದ್ರೆ ಏನಪ್ಪಾ, ಓಹೋ ದೇಹವನ್ನ ಕಾಪಾಡುವಂಥದ್ದು, ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು, ಅಂದ್ರೆ ಸೌಂದರ್ಯವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ನಾವು ಯೌವನವನ್ನ ಕಾಪಾಡ್ಕೊಳ್ಳುವಂಥದ್ದು ಯೋಗ, ಹಾಗೆ ಅಂತಂದೇಳಿ ಸುಮಾರು ಅಪನಂಬಿಕೆಗಳಿದಾವೆ. ಕೆಲವ್ರು ಮಾಡಬಾರ್ದು, ಕೆಲವ್ರು ಮಾಡ್ಬೇಕು, ಹೀಗೆಲ್ಲ ಏನೇನೋ ಇದಾವೆ. ಅದ್ರಲ್ಲಂತೂ ಈ ಪಾಶ್ಚಾತ್ಯ ದೇಶಗಳು ನಮ್ಮ ನಿಜವಾದಂತಹ ಅಷ್ಟಾಂಗ ಯೋಗವನ್ನು ಕಲ್ಕೊಂಡ್ಬಿಟ್ಟು ಇಲ್ಲಿ ಬೇರೆ ಬೇರೆ ಯೋಗ ಫಾರ್ ಜೀಸಸ್, ಯೋಗ ಫಾರ್ ದಟ್, ಯೋಗ ಫಾರ್ ದಿಸ್ ಅಂತ ಹೇಳ್ಬಿಟ್ಟು ಏನೇನೋ ಹಾರ್ಟ್ ಯೋಗ ಅಂತಂದ್ರೆ ಇವಾಗ ಇದೊಂದು ಶುರುವಾಗಿದೆ. ಹಾರ್ಟ್ ಯೋಗ ಏನಪ್ಪಾ, ಈ ಚಳಿ ಪ್ರದೇಶದೊಳಗೆ ಸುಮಾರು 40-50 ಡಿಗ್ರಿ 60 ಡಿಗ್ರಿ ಟೆಂಪರೇಚರ್ನ ಅಲ್ಲಿ ಮಾಡ್ಬಿಟ್ಟು ಒಂದು ರೂಮ್ ಅಲ್ಲಿ ಯೋಗ ಮಾಡೋದು, ಬೆವರಿಳಿಯೋದಂತೆ. ಅಂದ್ರೆ ಬೆವರು ಸುರಿಸಿದ್ರೆ ಮಾತ್ರ ಯೋಗ ಆಗುತ್ತೆ, ಬೆವರು ಸುರಿಸಿ ಯೋಗ ಅದೆಲ್ಲ. ಇದು ಅಪನಂಬಿಕೆಗಳು, ಅಪಸವ್ಯಗಳು ತುಂಬಾ ಆಗಿದಾವೆ. ನಿಜವಾದ ಯೋಗ ಅಂದ್ರೆ ಬೇರೆ. ಅದು ಏನದು ಸ್ಥಿರ ಸುಖಂ ಆಸನಂ ಅಂತಂದೇ ಹೇಳ್ತಾರೆ, ಒಂದು ಸೂತ್ರನೇ ಇದಕ್ಕಿರ್ಲಿ, ಅದನ್ನ ನಾನು ಅಲ್ಲಿ ಹೇಳ್ತೀನಿ. ಆದ್ರೆ ನಿಜವಾದಂತ ಓವರ್ ಆಲ್ ಪಿಕ್ಚರ್ ತೆಗೆದುಕೊಂಡಾಗ ಯಮ ನಿಯಮ ಆಸನ ಪ್ರಾಣಾಯಾಮಗಳೆಲ್ಲನೂ ಫಾಲೋ ಮಾಡಿದ್ರೆ ಇದು ವ್ಯಕ್ತಿತ್ವ ವಿಕಸನದ ಒಂದು ಕಾರಣೀಭೂತವಾಗಿ ನಿಲ್ತಕ್ಕಂಥದ್ದು ಅಷ್ಟಾಂಗ ಯೋಗ. ಬರೀ ಆಸನ ಮಾಡಿದ್ರೆ ಬರೀ ಯೋಗ ಆಗೋದಿಲ್ಲ. ಯೋಗ ಐನೋ ಯೋಗ ಅಂತ ಹೇಳ್ತಾರೆ, ಐನೋ ವಿನ್ಯಾಸ ಯೋಗ, ಐನೋ ಅದು ಆ ಯೋಗ ಯೋಗ ಅಂತಂದ್ರೆ ಅದೆಲ್ಲ ಅಲ್ಲ. ಇದು ಯೋಗ ಅಂದ್ರೆ ನಿಜವಾದ ಅರ್ಥದಲ್ಲಿ ಯಮನಿಯಮ ಆಸನ ಪ್ರಾಣಾಯಾಮಗಳನ್ನ ಮಾಡ್ಬೇಕು. ಸತ್ಯ, ಧರ್ಮ, ಅಹಿಂಸೆ, ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಆಮೇಲೆ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ 5 ಅಂಶಗಳನ್ನೆಲ್ಲ ನಾವು ಒಂದೊಂದೇ ಮಾಡ್ತಾ ಹೋದ್ರೆ ಅವು ನಿಜವಾಗ್ಲೂ ಯೋಗ ಅನ್ನೋದು ಬರೀ ದೇಹಕ್ಕಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ. ಹೇಗೆ ಚಿತ್ತವೃತ್ತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಆ ಸೂತ್ರಗಳನ್ನ ತೆಗೆದುಕೊಂಡು ಒಂದೊಂದು ನಿಮ್ಗೆ ಬಹಳ ಸುಂದರವಾಗಿದೆ ಅದು. ದಯವಿಟ್ಟು ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ನಿಮಗೆ ಉದಾಹರಣೆಗಳನ್ನು ಕೊಟ್ಬಿಟ್ಟು ಒಂದೊಂದೇ ಸೂತ್ರಗಳನ್ನು ತೆಗೆದುಕೊಂಡು ಆ ಸೂತ್ರಗಳನ್ನ ವಿಶದವಾಗಿ ನಾವು ವಿವರಣೆ ಮಾಡ್ಕೊಳ್ತಾ ಆ ಪತಂಜಲಿಗಳು ಆ ಸಾವಿರಾರು ವರ್ಷದ ಹಿಂದೆ ಹೇಳಿರ್ತಕ್ಕಂಥ ನಮ್ಮ ಕಾಂಟೆಂಪರರಿ ಲೆವೆಲ್ಗೆ ತಗೊಂಡ್ಬಿಟ್ಟು ನಾವು ಹೇಗೆ ಈ ಪರಿಸ್ಥಿತಿಯಲ್ಲಿ, ಈ ವರ್ತಮಾನದಲ್ಲಿ ನಾವು ಹೇಗೆ ಅದನ್ನ ನಾವು ಅಳವಡಿಸ್ಕೊಳ್ಬಹುದು, ಹೇಗೆ ನಮ್ಮ ಮನಸ್ಸನ್ನ ಅದರಿಂದ ನಿಗ್ರಹ ಮಾಡ್ಬಿಟ್ಟು ಸಂತೋಷವಾದಂತಹ ಬದುಕನ್ನ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದ್ರೆ ಈ ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಓವರ್ ಟು ವಾಸು.